ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಶತಸ್ಥಲ ಸ್ಥಳಕಟ್ಟುಗಳ ವಚನಗಳ ಪೈಕಿ ಮಹೇಶ ಸ್ಥಳದ ಮಹೇಶ್ವರನ ನಿರ್ದೇಶನ ಸ್ಥಳದ ವಚನ 4ನೇ ವಚನ. ಈ ಜಗತ್ತ ಒಂದು ಕೆಸರಿದ್ದಂಗ, ಇಲ್ಲಿ ಎಲ್ಲಾನು ಇರ್ತದೆ. ಹಿಂಗೆ ಒಳ್ಳೇದೇ ಇರಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು, ಸತ್ಯನೇ ಇರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈಗ ಕಾಂಗ್ರೆಸ್ನವ್ರು ನೋಡ್ರಿ, ಕಾಂಗ್ರೆಸ್ ಪಕ್ಷದವರು ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸ ಮಾಡಿದ್ರು ಸಹಿತ ಅವ್ರಿಗೆ ಜೈಕಾರ ಹಾಕ್ತಾರವ್ರು. ಜೈಲಿಗೆ ಹೋಗಿ ಬಂದ್ರು ಅವರಿಗೆ ಸನ್ಮಾನ ಮಾಡ್ತಾರ. ನಿನ್ನೆ ಹೆಂಗ್ ಬೇಕಂಗೆ ಮಾತಾಡ್ಯಾನ ಒಬ್ಬ ಪುಣ್ಯಾತ್ಮ. ಒಬ್ಬ ಮಹಿಳಾ ಅಧಿಕಾರಿಗೆ ಅವನಿಗೆ ಅರೆಸ್ಟ್ ಮಾಡಬೇಕಾದ್ರೆ ಎಷ್ಟೋ ದಿವಸ ಹಿಡಿತು. ಎಲ್ಲೋ ಒಂದ್ ಕಡೆ ಹೋಗ್ತಿದ್ದ, ಹಿಡ್ಕೊಂಬಂದ್ರ 100 ಜನ ಅವನಿಗೆ ಜೈಕಾರ ಹಾಕ್ತಾರ. ಅಂದ್ರೆ ಇಲ್ಲಿ ಏನದ ಅಂತಂದ್ರ, ಇದನ್ನು ಕೆಟ್ಟದೂ ಅದ ಈ ಜಗತ್ತಿನಾಗ, ಒಳ್ಳೇದೂ ಅದ. ಒಳ್ಳೆ ಜನರಿಗೂ ಸನ್ಮಾನ ಅದ, ಕೆಟ್ಟ ಜನರಿಗೆ ಸನ್ಮಾನ ಅದ ಈ ಜಗತ್ತಿನಾಗ. ಹಿಂಗೆ ಅಂತ ನಂಗೆ ಇಲ್ಲದ ಅನಿರ್ವಚನೀಯ ಜಗತ್ತು. ಒಳ್ಳೆಯವರಿಗೆ ಸನ್ಮಾನ ಅಷ್ಟೇ ಅದ, ಕೆಟ್ಟವರಿಗೆ ಸನ್ಮಾನ ಇಲ್ಲೇನು? ಈಗ ಜೈಲಿನಿಂದ ಹೊರಗೆ ಬಂದ ಮೇಲೆ ಭಾರಿ ದೊಡ್ಡ ಏನ್ ಪದ್ಮಭೂಷಣ ಪಡ್ಕೊಂಡು ಬಂದಾನೆ ಅನ್ನಂಗ ಅವನಿಗೆ ಜಗ್ಗಿ ಸನ್ಮಾನ ಮಾಡ್ತಾರೆ ಕಾಂಗ್ರೆಸ್ನವ್ರು. ಅದಕ್ಕೆ ಇದಕ್ಕೆ ಜಗತ್ತಂತಾರೆ, ಇದಕ್ಕೆ ಅನಿರ್ವಚನೀಯ ಅಂತಾರೆ. ಈ ಜಗತ್ತಿನ ಜನರು ಕೊಡುವ ಏನದವಲ್ಲ ಅವೆಲ್ಲ ಪ್ರಶಸ್ತಿಗಳು, ಜಗತ್ತೇ ಸುಳ್ಳು ಅಂದಮೇಲೆ ಜಗತ್ತಿನವ್ರು ಕೊಡೋ ಪ್ರಶಸ್ತಿಯರೇ ಏನ್ ಸತ್ಯ ಇರ್ತದಂತ ಸಿದ್ದೇಶ್ವರ ಸ್ವಾಮಿಗಳು ಬಿಸಾಕಿದಾರ ವಾಪಸ್. ಅಡೆ ನೀವ್ ಯಾರು ಸನ್ಮಾನ ಮಾಡ್ತೀರಿ ನಮಗ? ನಾವ್ ಈ ಆಧ್ಯಾತ್ಮ ಸಾಧನೆಗೆ ಒಳ್ಳಿದ್ದೆ ಸನ್ಮಾನ. ಇಲ್ಲೇನ್ ಕುಂತು ಮಾಡ್ಲಕತ್ತೀವಲ್ಲ, ಇದ್ರ ಮುಂದೆ ಯಾ ಪದ್ಮಭೂಷಣ ಬೇಕು, ಯಾ ಭಾರತ ರತ್ನ ಬೇಕ್ರಿ? ಭಾರತ ರತ್ನ ಅಂತೇಳಿ ಸನ್ಮಾನ ಬೇಕೇನಿದಕ್ಕೆ? ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸಗಳನ್ನು ಓದಿ ಶುದ್ಧಾಂತಕರಣರಾಗಿ ಮೋಕ್ಷ ಸಾಧನೆ ಮಾಡೋದರಲ್ಲಿ ನಾವು ತೊಡಗಿ, ನಾವು ಇನ್ನೊಬ್ಬರಿಗೂ ನಾವು ಮೋಕ್ಷ ಸಾಧನೆಗೆ ದಾರಿ ತೋರಿಸಂತವ್ರಿಗೆ ಇವರು ಭಾರತ ರತ್ನಗಳು ಹೌದಾ ಅಲ್ಲ? ಅದೇನು ಪ್ರಶಸ್ತಿ ಕೊಟ್ರೆ ಭಾರತ ರತ್ನಗಳೇನು? ಹಿಂಗಾಗಿ ಇಲ್ಲಿ ಜಗತ್ನ ಎಲ್ಲ ಅದ. ಅದಕ್ಕೆ ಜಗತ್ತಿನೊಳಗ ಇಂಥದ್ದು ಇದ್ದಾಗ ಮನಸ್ಸಿಗೆ ವ್ಯತ್ಯಾಸ ಮಾಡ್ಕೋಬೇಡ್ರಿ. ಇದು ಜಗತ್ತು ಅನ್ಬೇಕು. ಹೆಂಗ? ಇದು ಜಗತ್ತು. ಸಿದ್ದೇಶ್ವರ ಸ್ವಾಮಿಗಳು ಅಂತಿದ್ರಿಲ್ಲ, ಚಲೋನು ಕ್ಯಾಟ್ ಏನಿದ್ರು ಸಹಿತ ಇದು ಜಗತ್ತು, ಇಲ್ಲೆಲ್ಲಾನು ಇರ್ತದೆ, ಇಂತೇ ಇರಬೇಕು ಅಂತ ಹೇಳಕ್ಕೆ ನಿಮ್ಮ ಅಭಿಪ್ರಾಯದಂಗೆ ಇರ್ಬೇಕಂತ ಏನಿಲ್ಲ. ಇದು ಹ್ಯಾಂಗ ಬೇಕು ಹಂಗಿರ್ತದೆ. ಸೀದಾ ಇದ್ದವರು ಅದರ, ನಾಯಿ ಬಾಲಗಳು ಅದಾವ, ಡೊಂಕ್ ಬಾಲಗಳು ಅದಾವ, ಸೀದಾ ಬಾಲಗಳು ಅದಾವ, ಎಲ್ಲನೂ ಅದಾವ. ಇದ್ರೊಳಗೆ ಸಿಹಿನೂ ಅದ, ಕಹಿನೂ ಅದ, ಹಗಲು ಅದ, ರಾತ್ರಿನೂ ಅದ, ಸುಖನೂ ಅದ, ದುಃಖನೂ ಅದ, ಮಾನನೂ ಅದ, ಅಪಮಾನನೂ ಅದ. ಇಂಥದಿಲ್ಲ ಅಂತಿಲ್ಲ, ಎಲ್ಲ ಓಟು ಸೇರಿದ್ದೆ ಜಗತ್ತು. ನೀವಾಗ ಹಬ್ಬ ಹುಣ್ಣಿಮೆಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀರಿ. ಪ್ರತಿನಿತ್ಯ ನಿಮಗೆ ಹಬ್ಬದ ಅಡಿಗೆ ಊಟನೇ ಹಾಕಿದ್ರೆ ಮಾಡಿ ಅಂತಂದ್ರೆ ಏನಾಗ್ತದ ಪರಿಸ್ಥಿತಿ ಗೊತ್ತದ ನಿಮಗೆ? ದಿನ ಹಬ್ಬದ ಅಡಿಗೆ ಮಾಡಿದ್ದಾರೆ. ಮಾಡೋರು ಏನ್ ಮಾಡ್ತಾರೆ? ಏನ್ ಕಿರಾಣಿ ತಂದು ಕೊಡ್ತೀರಿ? ಮಾಡ್ತಾರೆ. ದಿನ ಹಬ್ಬದ ಅಡಿಗೆ ಮಾಡಿದ್ರಪ್ಪ, ಏನ್ ಮಾಡ್ತೀರಿ ಅವಾಗ?
ಹಾಕಿ ಬಿಸಾಕಂಗಾತು. ರೊಟ್ಟಿ ಯಾವಾಗ ಮಾಡ್ತೈತಿ ಕೇಳ್ತಾರ. ಕಾವಳೆ 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 ಅಂತ ಒಂದು ಮನೆತನ ಸೊಲಾಪುರದಾಗ, ಕಾವಳೆ ಅಂತ ಹೇಳಿ ಸೊಲಾಪುರದಾಗ ಬಹಳ ವರ್ಷ ಹಿಂದಿನ ಮಾತಿದ್, 40 ವರ್ಷ ಹಿಂದಿನ ಮಾತು. ಸಣ್ಣವರಿದ್ದೇವೆ ನಾವು ಅವಾಗ. ಎಲ್ಲಿ 20 ವರ್ಷನೂ ಇದ್ದಿದ್ದಿಲ್ಲ, 12-15 ವರ್ಷನವ್ರು ಇದ್ದೇವೆ. ಒಂದು 8th 9th ಅಲ್ಲಿ ಇಲ್ಲಿ ಗುಲ್ಬರ್ಗದಾಗ, ನಾವು ಗುಲ್ಬರ್ಗದವರು, ಅಲ್ಲಿ ಒಂದು ಕಷ್ಟ ಜೀವನದಾಗ MBBS ಓದಿಸಿದ್ರು. ಆಗಿನ ಕಾಲದಾಗ MBBS ಓದಿಸೋದು ಈಗೇ ಇಂಥ ಕಷ್ಟ ಅದ. ಅವಾಗಿನ ಕಾಲದಾಗ ಹೆಂಗ್ ಓದಿಸಿರ್ಬೇಕು? ಒಬ್ಬರು ನಮ್ಮ ಪರಿಚಯಸ್ಥರು, ನಮ್ಮ ಆತ್ಮೀಯರು, ನಮ್ಮ ಫ್ಯಾಮಿಲಿ ಹಿರಿಯರು ಓದಿಸಿದ್ರು. ಅವರು ಗೌರ್ಮೆಂಟ್ ಜಾಬ್ನು ಸಿಕ್ಕ್ರ ಬೀಗರು ದೊಡ್ಡ ಶ್ರೀಮಂತರು ಸಿಕ್ಕಾರ. ಅವರು ಏನಾರ ಕೊಟ್ರೆ ನಾವು ಓದ್ಸಾಗಿಂದು ಸಾಲ ಹರಿದು ಹೋಗ್ತದಂತ ಇವ್ರು ತಿಳ್ಕೊಂಡು ದೊಡ್ಡ ಶ್ರೀಮಂತರು ಬೀಗಸ್ತಾನ ಮಾಡಿದ್ರು. ಕಾವಳೆಯವ್ರ ಬೀಗಸ್ತಾನ. ಅವರು ಏನ್ ಹೇಳಿದ್ರು? ನಿಮಗೆ ರೊಕ್ಕ ಬೇಕಂದ್ರೆ ರೊಕ್ಕ ತೋರಿ, MD ಬೇಕಂದ್ರೆ MD ಸೀಟ್ ಕೊಟ್ಟು ಓದಿಸ್ತೀವಿ, ಎರಡರಾಗ ಒಂದು ಚಾಯ್ಸ್ ಅಂತ ಹೇಳ್ಬಿಟ್ರು. ಅವ ಏನ್ ಮಾಡದ ಅಳಿಯ? ರೊಕ್ಕ ತಗೊಂಡ ಏನು MD ಮಾಡಿದನ್ರ? ಏನ್ ಮಾಡ್ತಾರೆ ಹುಡುಗರು ಓದೋರು? ರೊಕ್ಕ ಬೇಡ್ತಾರ, MD ಸೀಟ್ ಕೇಳ್ತಾರ್ರಿ? MD ಸೀಟ್ ತಗೊಂಡ್ಬಿಟ್ಟ ಜಾಣ. ನೀನ್ ಸಾಲ ನೀ ಏನಾರ ಮಾಡ್ಕೋ ಅಂತ ಅವ್ರ ಅಪ್ಪಗ ಸಾಲದ್ದು. ಈ ಮಾತು ನಾ MD ಓದಿ ದುಡಿದು ಮುಟ್ಟಿಸ್ಬಹುದು, ಆದ್ರೆ ರೊಕ್ಕ ತಗೊಂಡ್ಮೇಲೆ ಮತ್ತೆ MD ಮಾಡ್ಲಕ್ ಆಗಲ್ಲ. ಅವ್ರು MD ಓದುತ್ತ, ನಾ MD ಓದ್ತ. ಅಂಥದ್ದೊಂದು ಮೈಸೂರಾಗ ದೊಡ್ಡ ಡಾಕ್ಟರ್ ಅದಾರ ಅವ್ರು, ಕರುಣಪ್ಪ ಬಂಗಾರಿ ಅಂತ ಹೇಳಿ. ಅವ್ರು ರಿಟೈರ್ ಆಗಿರ್ಬೇಕು. ನಾವೇ ರಿಟೈರ್ಮೆಂಟಿಗೆ ಬಂದೀವಿ, ಮುಗೀತು. ಅವರು ರಿಟೈರ್ ಆಗಿರ್ತಾರೆ. ಅವ್ರದ್ದು ಲಗ್ನದಾಗ ರೊಟ್ಟಿ ಇಲ್ಲ, ಬಿಳಿ ಅನ್ನ ಇಲ್ಲ, ಸಾರು ಇಲ್ಲ. ಅವ್ರ ಪಲ್ಯಗಳೇ ಬೇರೆ. ಆ ಚಿತ್ರಾನ್ನ, ಗುಲಾಬ್ ಜಾಮೂನ, ಜಿಲೇಬಿ, ಬೂಂದಿ, ಅವಾಗಿನ ಸ್ವೀಟ್ ಅವೇ ಇದ್ದು. ಒಟ್ಟ ಎಷ್ಟು ದಿವಸದ ಲಗ್ನ ಅಂತಂದ್ರೆ 1 ವಾರದ ಲಗ್ನ. ಶ್ರೀಮಂತರ ಲಗ್ನ, ದಿನ ಒಂದು ಕಾರ್ಯಕ್ರಮ ಅವ್ರ ಮನೆ. ಮತ್ತೆ ಹೋಗೋದು ಅದೇ ಸ್ವೀಟ್, ಅದೇ ಕಲರ್ ರೈಸ್, ಅವು ಬರೀ ಅವೇ. 1 ವಾರದಾಗ ಅದು ಬಿಟ್ಟು ಓಡಿ ಬರಂಗಾಗ್ಬಿಟ್ಟಿತ್ತು ಪರಿಸ್ಥಿತಿ ಎಲ್ಲರಿಗೂ. ಯಾವ ಲಗ್ನ ಮಾರ ಅಂತ ಲಗ್ನ ಇದು ಬೇರೆ, ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಒಂದ್ ಕಡೆ ಕೂಡಿ ಹಾಕಿಬಿಟ್ಟಿದ್ರೆ ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ, ಒಳಗೆ ಅಲ್ಲೇ ಇರ್ಬೇಕು. ಏನ್ ಬೆಕ್ಕದ್ ಮಾಡ್ರಿ, ಗಾರ್ಡನ್ ಅದು ಎಲ್ಲ ಒಳಗೆ, ಹೊರಗೆ ಏನಿಲ್ಲ. ದೊಡ್ಡ ಶ್ರೀಮಂತರ ಮನಿ. ಹೊರಗಿನ ಮಂದಿ ಒಳಗೆ ಬರಂಗಿಲ್ಲ, ಒಳಗಿನ ಮಂದಿ ಹೊರಗೆ ಹೋಗಂಗಿಲ್ಲ. ಎಲ್ಲ ದೊಡ್ಡ ವ್ಯವಸ್ಥೆ ಇರ್ತದು, ಭಾರಿ. ಹಂಗ ಈ ಜಗತ್ತಿನೊಳಗ ಏನದ? ಎಲ್ಲಾನು ಅದ, ಇಂಥದಿಲ್ಲ ಅಂತಿಲ್ಲ. ಈಗೂ ಉಂಟೆ, ಇಂಥ ಜನನು ಅದರ ಅಂತೇಳಿ ಗೊತ್ತಿರ್ಲಿಲ್ಲ ನಮ್ಗ. ಅನಂತ ಅನುಭವಗಳು ಆಗ್ತಾವ ಇಲ್ಲ. ಹಿಂಗದರ ನಾವು ಹಿಂಗದರ ತಿಳ್ಕೊಂಡಿರ್ತೀವಿ, ಅವ್ರು ಹೆಂಗೋ ಇರ್ತಾರೆ. ಅವ್ರು ಹೆಂಗೋ ಅದರ ತಿಳ್ಕೊಂಡಿರ್ತೀವಿ, ನಾವು ಹಿಂಗದರ ಅಂತ ತಿಳ್ಕೊತೀವಿ. ವಿಚಿತ್ರ ಜನ. ಒಂದು 50 ಎಕರೆ ಜಮೀನ್ ಇದ್ದವ ಹೆಂಗಿರ್ಬೇಕು ಹೇಳ್ರಿ ಮನುಷ್ಯ? ಒಂದು 50 ಎಕರೆ ಜಮೀನ್ ಇದ್ದವ ಗಂಭೀರವಾಗಿ ದೊಡ್ಡ ಶ್ರೀಮಂತನಾಗಿ ಅವನೊಂದು ಕಾರ್ನಾಗ ಮೆರಿಬೇಕು, ಹೌದಾ ಇಲ್ಲ? ದೊಡ್ಡ ಪ್ರಮಾಣದಾಗ ಇರ್ಬೇಕಿಲ್ಲ? ಒಂದು 50 ಎಕರೆ 60 ಎಕರೆ ಜಮೀನು, ಅಷ್ಟೊಂದು ಆಸ್ತಿ ಇದ್ದವ ಶ್ರೀಮಂತ, ಹೌದಾ ಅಲ್ರಿ? ಹೆಂಗ? ದೊಡ್ಡ ಆಸ್ತಿ ಇದ್ದವ
ಈಗ ಗುಣ ಏನಪ್ಪಾ ಅಂತಂದ್ರ ಶ್ರೀಮಂತಿಕೆ ಗುಣ ಅಂತಂದ್ರೆ ಎದಕ್ಕಂತೀರಿ? ಈಗ ಅವ ಮುಂಜಾನೆ ನರಸಿಂಹ ಅಂತದನಿಲ್ಲ ನಮ್ಮ ಓಣ್ಯಾಗದ, ಅಗ್ರಿಕಲ್ಚರ್ ಎಲ್ಲ ಬೇಕಾದಷ್ಟು ಅದಾವ. ಏನ್ರಿ ಯಾರೇನ ಹೇಳಕತ್ತೀರಿ? ನಮ್ಮ ಓಣ್ಯಾಗ ಭಿಕ್ಷುಕನಂಗ ಅದನ. ಈಗ ಭಿಕ್ಷುಕ ಅಂತ ಅನ್ನಕ್ ಬರಂಗಿಲ್ಲ. ಏನು ಅಂಗಡಿ ಏನದ, ಒಂದ್ 25-30 ಅಂಗಡಿಗಳದಾವ ನಮ್ಮ ಏರಿಯಾದಾಗ. ಇಲ್ಲಿ ಯಾವ ಅಂಗಡಿ ಫಸ್ಟ್ ತೆಗಿತಾರ ಆ ಅಂಗಡಿ ಬಾಗಿ ತಗೊಂಡು ಕಸ ಬಳಿತಾನ. ಎಲ್ಲ ಅಂಗಡಿ ಕಸ ಬಳಿತಾನ. ಮತ್ತ ಆ ಅಂಗಡಿಯವ್ರು ಏನ್ ಹೇಳ್ತಾರ, ಯಾವಾಗ ಕರೀತಾರ, ಹೋಗಿ ಆ ಕೆಲಸ ಮಾಡ್ತಾನ. ಅವನಿಗೆ ಬೇಕಾದಷ್ಟು ಆಸ್ತಿ ಅದ, ಎಲ್ಲ ಅದ, ಎಲ್ಲ ಅದ. ಅವನ ಮನ್ಯಾಗ ಕುಂತು ಉಳ್ಳಕ್ ಬೇಕಾದಷ್ಟು ಅದ. ಅವನ್ ಹಂಗ್ ಮಾಡ್ತಾನೆ ಇಲ್ಲಿ. ಮತ್ತ ಈಗ ನಮ್ಮ ಮನ್ಯಾಗ ಊರಿಗೆ ಹೋಗಿದ್ದೇವಂದ್ರ ಒಂದ್ ನೀರಿನ 20 ಲೀಟರ್ ಕ್ಯಾನ್ಗೆ ನೀರ್ ತರ್ಬೇಕತ್ತ ಅಲ್ಲಿ ಅಂಗಡಿಯಾಗ ಹೋಗಿ ಒಂದ್ ಸ್ವಲ್ಪ ಫೋನ್ ಮಾಡಿದ್ರ ಅಂಗಡಿಯವರು ಅವನಿಗೆ ಕರೀತಾರ, ನರಸಿಂಹ ಬಾರಪ್ಪ ಎಲ್ಲೇದಿ ಅಂತೇಳಿ. ಹೋಗಿ ಸೀದಾ ಹೆಗಲ್ ಮೇಲೆ ಅದು ಹೊತ್ಕೊಂಡ್ ತಂದು ಅವ್ರಿಗೆ ಕೊಡ್ತಾನ. ನಾವೇನ್ ತಿಳ್ಕೊಂಡಿವಿ, ಇವ ಬಡವದನ ಭಿಕ್ಷುಕದನ ಅಂತ ತಿಳ್ಕೊಂಡು ಅವ್ನಿಗೆ ಏನೇ ರೊಕ್ಕ ಕೊಡ್ಲಪ್ಪ ಅಂದ್ರೆ ₹1 ಮುಟ್ಟಲ್ಲ, ₹1 ತೊಗೊಳಲ್ಲ. ಎಲ್ಲ ಅಂಗಡಿ ಕಸ ಹೊಡಿತಾನ, ರೋಡ್ ಕಸ ಹೊಡಿತಾನ, ಓಣಿ ಎಲ್ಲ ಸ್ವಚ್ಛ ಇಡ್ತಾನ, ಮನಿ ಒಳಗ ಸೇವೆ ಮಾಡ್ತಾನ. ₹1 ಮುಟ್ಟಂಗಿಲ್ಲ, ₹1 ತೊಗೊಳಲ್ಲ. ನಮ್ಮ ತಂದೆಯವರು ಕೈಲಾಸ ವಾಸಿಗಳಾದ್ಮೇಲೆ ಅವ್ರು ಭಾರಿ ಬಟ್ಟಿದ ಶೋಕಿ ಭಾರಿ ಇತ್ತು. ಭಾರಿ ಬಟ್ಟೆಗಳದಾವ. ನನ್ನ ಬಟ್ಟೆ ಇಲ್ಲ, ಬರೇ ಲುಂಗಿ ಟವೆಲ್ ಬಿಟ್ರೆ ಬೇರೆ ಏನೂ ಇಲ್ಲ. ನನ್ನ ಅವ್ರ ಕೋಟ ಸಫಾರಿ ಅವು ಇವು ಭಾರಿ ಹೊಲಿಸ್ಕೊಂಡಾರ. ಇವನು ಏನಾರ ತೊಡಸ್ಕೊತ ಉಟ್ಕೋತಾನೆ, ನೋಡಮು ತಗೋತೇನ ಅಂತಂದ್ರ ಬಟ್ಟೆ ನನಗೆ ಬೇಕಾದಷ್ಟು ಅದಾವ, ನಾನ್ ತಗೊಂಡು ಏನ್ ಮಾಡ್ಲಿ ಅಂತ ನಾ ಬಟ್ಟೆ ತೊಗೊಳಕ್ ಬರಲೇ ಇಲ್ಲ. ಹಿಂಗಲ್ಲ ಪರಿಸ್ಥಿತಿ. ಅದಕ್ಕ ಜಗತ್ತಿನಾಗ ಹೆಂಗ್ ಬೇಕು ಹಂಗೆ ಅದ ಜಗತ್ತು. ಏನು ಮಾಡ್ಲಾಕ ಏನು ಇರ್ಲಾರ್ದು ಕೂಲಿ ಕಾರ್ಮಿಕರು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು, ದೊಡ್ಡದೊಂದು ಮೊಬೈಲ್ ತಗೊಂಡು ಕಿವ್ಯಾಗ ಇಟ್ಕೊಂಡು ದೊಡ್ಡ ಆಫೀಸರ್ ಗತ್ಲೆ ಅವ್ರದ್ದೊಂದು ಬ್ಯಾರೆ ಸ್ಟೈಲ್. ಏನೂ ಇಲ್ಲ ಮನ್ಯಾಗ ಕೂಳಿ ದಿಕ್ಕಿರ್ಲಾರ್ದಂತವ್ರು, ಅವ್ರದ್ದೊಂದು ದಿಮಾಕ್ ಬೇರೆ. ಇಲ್ಲದವರು ಭಾರಿ ಇದ್ದವ್ರಂಗ ಡಿಗ್ನಿಟಿ ತೋರಿಸ್ತಾರ. ಮತ್ತ ಇದ್ದವರು ಇಲ್ಲದಂಗನು ಅದಾರ, ಎಲ್ಲಾ ಥರ ಅದಾರ. ಅದಕ್ಕಿಲ್ಲಿ ಚನ್ನಬಸವಣ್ಣ ಅವರ ವಚನ ಏನಂದ್ರ, ಈ ಪೀಠಿಕೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯೋ. ಎಲ್ಲ ಓಟು ಗಟ್ಟಿಯಾಗಿ ಬಿಡ್ತಪ್ಪ. 3 ಲೋಕ ಅದಾವ, 14 ಲೋಕ ಅದಾವ ಅಂತಾರ. ಆ ಜೀವಿಗಳ ಗುಣಧರ್ಮ ಗುಣ ಸ್ವಭಾವಗಳಿಗೆ ತಕ್ಕಂತೆ ಲೋಕಗಳನ್ನ ಮಾಡಿ, ಇಂಥ ಲೋಕದಾಗಿದ್ದವ್ರ ಗುಣಗಳು ಇಂತಿಂತವಿರ್ತಾವ ಅಂಥೇಳಿ ಒಂದು ವಿಂಗಡಣೆ ಮಾಡ್ಯಾರ ಶಾಸ್ತ್ರಗಳಲ್ಲಿ. ಹಂಗ ಇಲ್ಲೇನದ, ಸ್ವರ್ಗ ಮರ್ತ್ಯ ಪಾತಾಳ ಅನ್ನೋದೇ ಇರ್ಲಿಲ್ಲ. ಓಟು ಕೂಡೆ ಗಟ್ಟಿ ಆಗದಂದ್ರೆ ಗುಡ್ಡ ಆದಂಗ ಆಗ್ಬಿಡ್ತಂದ್ರೆ ಏನ್ ಮಾಡ್ತಾರೆ? ಜಾಗನೇ ಇಲ್ಲಲ್ಲ ಅಲ್ಲಿ, ಎಲ್ಲ ತುಂಬ್ಕೊಂಡ್ಬಿಡ್ತು. ಒಂದು ಬೆಟ್ಟದ ಹಾಗೆ ಇಡೀ ಬ್ರಹ್ಮಾಂಡ ವಿಶ್ವ ಗಟ್ಟಿಯಾಗಿ ಬಿಟ್ಟಿತು ಅಂತಂದ್ರ, ಈ ಕೈಲಾಸ ಪರ್ವತ ಅಂತಾರ, ಅದೇನ್ ಸಮೀಪಕ್ಕೆ ಹೋಲಕ್ ಬರ್ತದ? ಆ ಪರ್ವತದ ಒಳಗೆ ಹೊಕ್ಕೊಳಕ್ ಬರ್ತದ? ಅದೇನ್ ಮ್ಯಾಲೆ ಏರ್ಲಕ್ ಬರ್ತದ? ಆ ಕೈಲಾಸ ಪರ್ವತನೇ ಇಡೀ ವಿಶ್ವವೆಲ್ಲ ತುಂಬಿತ್ತಂತಂದ್ರೆ ಏನ್ ಮಾಡ್ತೀರಿ? ಸ್ವರ್ಗ ಮರ್ತ್ಯ ಪಾತಾಳ ಅಂದ್ರೆ, ಸ್ವರ್ಗ ಅಂತಂದ್ರ ಮರಣವನ್ನ ಗೆದ್ದಂತ ದೇವತೆಗಳು, ಜನನವಿಲ್ಲದ ಮರಣವಿಲ್ಲದ ದೇವತೆಗಳು. ಮನುಷ್ಯರು ಅಂದ್ರೆ ಜನನ ಮರಣಕ್ಕೆ ಒಳಗಾದವರು. ಅದಕ್ಕಿಂತ ಕೆಳಗೆ ಬರೋರು ಅಸುರರು ದಾನವರು ಅಂತಂದ್ರ, ಪಾತಾಳದಲ್ಲಿರೋರು ಅಂತಂದ್ರ ಅವರು ಜನನ ಮರಣದ ಬಗ್ಗೆನೂ ಚಿಂತೆಯಲ್ಲ, ಏನಿಲ್ಲ, ಸುಮ್ಮ ತಿಂದು ಉಂಡು ತಾವು ಮಜಾ ಮಾಡ್ಕೊಂಡು ಹೋಗವ್ರು, ಏನು ಅರಿವಿಲ್ದವ್ರು ಅಸುರರು. ಏನಾರ ಕೆಲಸ ಕೊಟ್ರೆ ಹಾರ್ಡ್ ವರ್ಕ್ ಇರ್ತದ, ಮಾಡ್ತಾರ, ಆಯ್ತಷ್ಟೇ, ಉಣ್ತಾರ, ಬದುಕಿ ಹೋಗ್ಬಿಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಈ ಮನುಷ್ಯರು ಏನದಾರ, ಇವರು ಒಂದು ಅರ್ಧ ಕೆಲಸನೂ ಮಾಡ್ತಾರ, ಅರ್ಧ ತಲೆ ಕೆಡಿಸ್ಕೊತಾರ. ಉದ್ಧಾರ ಆಗಬೇಕಂತ ದೇವತೆಗಳಂದ್ರೆ ಉದ್ಧಾರ ಆದವ್ರು.
ಹಿಂಗಿರ್ತದ. ಮತ್ತೆ ಇವ್ರು ಎಲ್ಲರೂ ಒಂದೇ ಒಂದು ತರ ಆದ್ರಂತಂದ್ರೆ ಹೆಂಗ್ ಸಾಧ್ಯ? ಎಲ್ಲಾ ತರ ಜನ ಇರ್ತಾರ ಅಂತ, ಎಲ್ಲಾ ತರ ಜನ ಇರ್ತಾರ. ಸ್ವರ್ಗದವರು ಅದರ, ಮರ್ತ್ಯದವರು ಅದರ, ಪಾತಾಳದವರು ಅದರ. ಇವರೆಲ್ಲರೂ ಕೂಡಿ ಒಂದೇ ತರ ಇರ್ಬೇಕಂದ್ರೆ ಹೆಂಗಾಗ್ತದ? ಜಗತ್ತಂದ್ರೆ ಎಲ್ಲಾ ತರ ಜನ ಇರ್ತಾರಂತ ಇದರ ಅರ್ಥ. ನೆಕ್ಸ್ಟ್ ಏನು? ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕವಿನ್ನೆಲ್ಲಿಯದೋ. ಅದೆವದು? ಸ್ವಾತಿ ಮಳೆಯ ಒಂದು ಹನಿ ಆ ಒಂದು ಕಪ್ಪೆ ಚಿಪ್ಪಿನೊಳಗ ಬಿದ್ದಾಗ ಅದು ಮುತ್ತಾಗ್ತದ. ಹಂಗ ಇದು ಮಳಿ ನೀರೆಲ್ಲ ಓಸು ಮುತ್ತೆ ಆಗಿಬಿಟ್ಟು ಅಂತಂದ್ರ ಸಾಗರಕ್ಕೆ ನೀರಲ್ಲಿ 84 ಲಕ್ಷ ಜೀವರಾಶಿಗಳು ಬದುಕಬೇಕಾದ್ರ ಆ ಜೀವಿಗಳು ಬದುಕೋದಕ್ಕೆ ಕುಡಿಲಕ್ಕ ನೀರಲ್ಲಿ ಎಲ್ಲ ಓಸು ನೀರು ಮುತ್ತೆ ಅದು ಅಂದ್ರೆ ಕುಡಿತೀರಿ? ಸಾಗರಕ್ಕೆ ನೀರೆಲ್ಲಿದು? ಕೆರೆ, ಹಳ್ಳ, ಹೊಳೆ ಎಲ್ಲದ್ರಾಗೂ ನೀರು ಹರಿದ್ರೆ ಜೀವಿಗಳು ಬದುಕ್ತಾವ, ಭೂಮಿ ಉಳಿತದ. ಭೂಮಿ ನಿಂತಿದ್ದೆ ಆ ನೀರಿನ ಮೇಲೆ ನಿಂತದ. ನೀರೇನಾರ ಕಲಸ ಆಯ್ತಂದ್ರೆ ಭೂಮಿ ಪೌಡರ್ ಆಗ್ತದ, ಪುಡಿ ಪುಡಿಯಾಗಿ ಹೋಗ್ಬಿಡ್ತದ. ಅದು ಒಳಗ ಹೊರಗ ಜಗ್ಗಿ ನೀರು ಇಟ್ಕೊಂಡು ಕುಂತದೋ ಸರಾಮದವು. ನೀರಿಲ್ಲ ಅಂತಂದ್ರೆ ಭೂಮಿ ನಾಶ ಆಗಿ ಹೋಗ್ಬಿಡ್ತದೆ. ನೀರಿನಿಂದ ಭೂಮಿ ಹುಟ್ಟದ. ಹಿಂಗಾಗಿ ಎರಡನೇ ಸಾಲ ಏನ್ ಹೇಳ? ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕವೆಲ್ಲಿ ಅದು? ಅದರಂಗ ಇನ್ನೇನ್ ಹೇಳ್ತಾನೆ? ಈಗ ಹೆಂಗಪ್ಪ ಅಂದ್ರ, ಈಗ ರೈತರು ಜೋಳ, ಸಜ್ಜಿ, ನವಣಿ ಮತ್ತೇನೇನ ಬೆಳಿತಿರ್ತಲ್ಲ, ರಾಗಿ ಎಲ್ಲ ಓಸು ಯಾಕೆ ಬೆಳಿಬೇಕು? ಗೋಡಂಬಿ ದ್ರಾಕ್ಷಿನೇ ಬೆಳೆದ್ಬಿಟ್ರೈತಲ್ಲ ಎಲ್ಲರೂ. ಯಾವುದು ಬೆಳೆ ರೇಟ್ ಜಾಸ್ತಿ ಬರ್ತದ ಅದೇ ಬೆಳೆದ್ಬಿಟ್ರೈತಲ್ಲ ಎಲ್ಲರೂ. ಹಂಗಾಗ್ತದ? ಆಗಲ್ಲ, ಹೋದಿಲ್ರಿ? ಎಲ್ಲ ಓಸು ಧಾನ್ಯಗಳು ಬೆಳಿತಾರೆ ರೈತರು. ರೇಟ್ ಯಾವತ್ತು ಜಾಸ್ತಿ ಅದ ಅದೇ ನೋಡಿ ಬೆಳಿತಾರೆ ನಾವು? ಇಲ್ಲ, ಎಲ್ಲಾನು ಬೆಳಿತಾರೆ. ಅದೇ ರೀತಿ ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕವೆಲ್ಲಿ. ಎಲ್ಲ ನೀರನಿ ಮುತ್ತಾಯ್ತಂದ್ರೆ ಕುಡಿಲಕ್ ನೀರ್ ಹೆಂಗ್ ಮಾಡ್ತೀರಪ್ಪ? ಹಂಗ ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಶಿವಭಕ್ತರಾದಡೆ, ಶಿವಜ್ಞಾನಿಗಳಾದಡೆ, ಎಲ್ಲರೂ ಶಿವಜ್ಞಾನಿಗಳಾಗಿ ಈ ಜಗತ್ತು ಅಸಾರ ಆದ, ದುಃಖದಾಯಕ ಆದ, ಈ ಜಗತ್ತು ಅನಿತ್ಯ ಆದ, ಆಹಂಗದ, ಹೀಂಗದ ಅಂತೇಳಿ ಜಗತ್ತಿನ ಬಗ್ಗೆ ನೆಗೆಟಿವ್ ಭಾವನೆಗಳನ್ನು ತಾಳಿದರೆ ಇಲ್ಲಿ ಸಂಸಾರ ಅಂತ ನಡೆಸಬೇಕು ಅಂತಂದ್ರೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿಯದೋ? ಕರ್ಮ ಮಾಡಿ, ಪಾಪ ಮಾಡಿ, ಪುಣ್ಯ ಮಾಡಿ, ಮತ್ತೆ ಮತ್ತೆ ಪುನರ್ಜನ್ಮ ತಾಳಿ ಅದನ್ನು ಅನುಭವಿಸ್ಲಕ್ಕ ಬಂದು ಹೋಗೋದು ಇವೆಲ್ಲ ಏನದವ? ಈ ಭವಚಕ್ರ ನಡಿಬೇಕಾದ್ರ ಅಜ್ಞಾನಿಗಳು ಬೇಕಾ ಬೇಡ? ಎಲ್ಲಾ ಶಿವಜ್ಞಾನಿಗಳಾದ್ರ ಈ ಭವಚಕ್ರ ನಡೆಸಲಕ್ಕ ಜಗತ್ತಿನ ಲೀಲೆ ಒಳಗೆ ಇದೊಂದು ಭವಚಕ್ರ ಅಂತದ. ಈ ಭವಚಕ್ರ ನಡಿಬೇಕಾದ್ರೆ ಅಜ್ಞಾನಿಗಳು ಬೇಕಾ ಬೇಡ? ಹೆಂಗ್ರಿ? ಜಗತ್ತು ಸೃಷ್ಟಿ ಮಾಡಿ ಜಗತ್ತು ನಡೆಸೋದಂದ್ರೆ ಈ ಭವಚಕ್ರ ತಿರುಗಿಸೋದು. ಸುಖ ದುಃಖಾದಿಗಳ ಆಸೆ ಇಟ್ಟು ಪಾಪ ಪುಣ್ಯಗಳು ಮಾಡ್ಲಕ್ ಹಚ್ಚಿ ಆ ಕರ್ಮಗಳನ್ನು ಅನುಭವಿಸ್ಲಕ್ಕ ಜನ್ಮ ಪುನರ್ಜನ್ಮಗಳನ್ನ ಒಂದು ಲೀಲೆ ಮಾಡಿ ಭವಚಕ್ರದಾಗ ತಿರುಗಬೇಕಾದ್ರ ಭವಚಕ್ರದಾಗ ತಿರುಗವ್ರ ಜ್ಞಾನಿಗಳ ಅಜ್ಞಾನಿಗಳ? ಅಜ್ಞಾನಿಗಳು. ಪರಮಾತ್ಮನ ಬಗ್ಗೆ ಜ್ಞಾನ ಇಲ್ಲದೆ ಈ ಜಗತ್ತೇ ಸತ್ಯ ಅಂತ ತಿಳ್ಕೊಂಡು ಜಗತ್ತಿನ ಸುಖ ಭೋಗಗಳನ್ನು ಅನುಭವಿಸಿಗೋತ
ಏನ್ ಮಾಡ್ತಾನ, ಪಾಪ ಪುಣ್ಯ ಮಾಡಿ ಪುನರ್ಜನ್ಮಕ್ಕೆ ಹೋಗ್ತಾನ, ಮತ್ತೆ ಹುಡ್ತಾನ, ಮತ್ತೆ ಸಾಯ್ತಾನ, ಮತ್ತೆ ಅನುಭವಿಸ್ತಾನ, ಹಿಂಗೆಲ್ಲ ಮಾಡ್ತಿರ್ತಾನಲ್ಲ. ಈ ಭವಚಕ್ರಕ್ಕ ಎಲ್ಲರೂ ಶಿವಜ್ಞಾನಿಗಳಾದ್ರೆ ಈ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿ ಅದು? ಇವರೆಲ್ಲ ಇಂಥವ್ರು ಅದರತ್ತೆ ಭವದ ಬಳ್ಳಿ ಬೀಜ ನೋಡದ. ಅದಕ್ಕೆ ಎಂಥವ್ರು ಗುರು ಭಕ್ತಿ ಪರಿತ್ಯಜ್ಯ ಸದ್ಯೋಪಿ ನರಕಂ ರುಜೇತ್. ಯಾರು ಈ ಗುರು ಭಕ್ತಿಯನ್ನ ಪರಿತ್ಯಾಗ ಮಾಡಿರ್ತಾರ ಅವರು ನರಕಿಗಳಾಗಿ ಈ ಭವದ ಬಳ್ಳಿಯೊಳಗ ತಿರುಗ್ತಿರ್ತಾರೆ, ಭವಚಕ್ರದಾಗ ತಿರುಗ್ತಿರ್ತಾರೆ. ಗುರು ಭಕ್ತಿಂ ಪರಿತ್ಯಜ್ಯ. ಎಷ್ಟು ಚಂದದ ಇದು ವಾಕ್ಯ. ಗುರು ಭಕ್ತಿಂ ಪರಿತ್ಯಜ್ಯ ಸದ್ಯೋಪಿ ಅಂದ್ರೆ ನಿಜವಾಗಿ ಏನಾತಾರ ಅವರು, ನರಕಂ ರುಜೇತ್. ಸದ್ಯೋಪಿ ನರಕಂ ರುಜೇತ್ ನರಕಂ ರುಜೇತ್ ಅಂದ್ರ ಗುರುವಿನ ಮಾರ್ಗದಾಗ ಯಾರು ಇರಂಗಿಲ್ಲ ಅವ್ರೇನಾಗಿರ್ತಾರೆ, ಇಂಥ ನರಕ ಅನುಭವಿಸ್ತಿರ್ತಾರೆ, ಭವಚಕ್ರದಾಗ ತಿರುಗ್ತಿರ್ತಾರೆ. ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಹುಟ್ಟದು, ಹಿಂದಿನ ಭೋಗ ಅನುಭವಿಸ್ಲಕ್ಕಂತ ಹುಟ್ಟಿ ಬರೋದು, ಮತ್ತ ಹೊಸ ಕರ್ಮಗಳನ್ನ ಮಾಡಿ ಹೊಸ ಭೋಗಗಳನ್ನ ಜಮಾಯಿಸಿ ಇಟ್ಟು ಸತ್ತೋಗೋದು, ಮತ್ತ ಅದನ್ನ ಅನುಭವಿಸ್ಲಕ್ ಮತ್ ಹುಟ್ಟಿ ಬರೋದು. ಇವರೆಲ್ಲ ಯಾರು? ಗುರು ಭಕ್ತಿ ಪರಿತ್ಯಾಗ ಮಾಡಿ ನರಕ ಅನುಭವಿಸ್ಲಕ್ ಬರೋರು ಇವರೆಲ್ಲ ಅಂಥೇಳಿ ಇವ್ರೇನ್ ಹೇಳ್ತಾರ, ಇಲ್ಲಿ ಎಲ್ಲರೂ ಶಿವಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಮಳೆಯ ಹನಿಗಳು ಮುತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ಮರ್ತ್ಯ ಪಾತಾಳ ಅಂತ ಹೇಳಿಕೆ ಇವು ಅಷ್ಟು ಕೂಡಿಸಿ ಒಂದೇ ಮಾಡ್ಲಕ್ಕಾಗಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಅವ್ರು ಹೇಳ್ಯಾರ. ಇಲ್ಲಿ ಸ್ವರ್ಗ ಮರ್ತ್ಯ ಪಾತಾಳ ಅಂದ ಎಲ್ಲರೂ ಒಂದೇ ಆಗ್ಲಿಕ್ಕೆ ಆಗಲ್ಲ, ಒಂದೇ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಅದಕ್ಕೆ ಸಾವಿರಕ್ಕೊಬ್ಬ ಸತ್ಯವಂತ. 1,000 ಮಂದಿ ಸಿಕ್ಕ್ರ ಅದ್ರಾಗ ಒಬ್ಬ ಸತ್ಯವಂತ ಇರ್ತಾನೆ, 999 ಮಂದಿ ಸುಳ್ಳು ಹೇಳೋರ ಇರ್ತಾರ. ಮತ್ತೆ ಲಕ್ಷಕ್ಕೊಬ್ಬ ಭಕ್ತ. ಲಕ್ಷಕ್ಕೊಬ್ಬ ಭಕ್ತ ಅಂತಂದ್ರ 1,00,000 ಮಂದಿನ ಜಮಾಯಿಸಿದ್ರೆ ಅದ್ರಾಗ ಒಬ್ಬವನ ಹೃದಯದೊಳಗೆ ಭಕ್ತಿ, ಭಗವದ್ ಭಕ್ತಿ, ಗುರು ಭಕ್ತಿ, ಲಿಂಗ ಭಕ್ತಿ, ಜಂಗಮ ಭಕ್ತಿ ಬರ್ತದೆ. 99,999 ಮಂದಿ ಭವಿಗಳೇ ಅದರ. ಕೋಟಿಗೊಬ್ಬ ಶರಣ. ಇವನೇನು ದಾರ್ಶನಿಕ, ತಾನು ಸತ್ಯವನ್ನು ಅನುಭವಿಸಿ ಲೋಕದ ಜೀವಿಗಳಿಗೆ ಸತ್ಯವನ್ನು ಅನುಭವಿಸುವಂತೆ ಮಾರ್ಗದರ್ಶನ ಮಾಡುವ ಆದರ್ಶಪ್ರಾಯವಾಗಿರೋ ಒಬ್ಬನೇ ಒಬ್ಬ. ಕೋಟಿ 1 ಕೋಟಿ ಮಂದಿ ಒಳಗ 99,99,999 ಮಂದಿ ಕಳ್ರೆ ಇರ್ತಾರೆ, ಒಬ್ಬ ಶರಣರಿರ್ತಾನ ಅಷ್ಟೇ. ಹಂಗ ಇಲ್ಲಿ ಕೋಟಿ ಸಾಗರದ ಹನಿಗಳಲ್ಲಿ ಒಂದು ಮುತ್ತಾಗ್ತದ ಅಂತ, ಹಿಂಗ ಎಲ್ಲೋ ಒಂದು ಮುತ್ತಾಗಿ ಬರ್ತದ. ಒಂದು ಮುತ್ತಿನಂತ ಮಗ ಹುಟ್ಟಬೇಕು ಅಂತಾರ ನೋಡ್ರಿ. ಮುತ್ತಿನಂತ ಮಗ ಅಂದ್ರೇನು, ಎಷ್ಟೋ ಅಸಂಖ್ಯಾತ ಜೀವಿಗಳಲ್ಲಿ ಒಂದು ಮುತ್ತಾಗ್ತದ. ಅದು ಹೆಂಗ ಅಸಂಖ್ಯಾತ ಮಳೆ ಹನಿಗಳೆಲ್ಲ ಸಮುದ್ರದ ನೀರಾಗ್ತಾವ, ಒಂದು ಹನಿ ಯಾವುದೋ ಆ ಸ್ವಾತಿ ಚಿಪ್ಪಿನೊಳಗ ಸೇರ್ಕೊಂಡು ಮುತ್ತಾಗ್ತದೆ. ಹಿಂಗಾಗಿ ನಮ್ಮಲ್ಲಿ ಏನ್ ಹೇಳ್ತಾರ, ತಲೆ ಒಳಗೆ ಎಷ್ಟು ಕೂದಲದವ ಅಷ್ಟು ಕೂದಲುಗಳ ಪೈಕಿ ಒಂದು ಕೂದಲು, ತಲೆ ಒಳಗೆ 2 ಕೋಟಿ ಕೂದಲುಗಳದವ ಅಂತ ಅಂದಾಜು. 2 ಕೋಟಿ ಕೂದಲುಗಳದವ ಅಂತ ಹೇಳ್ತಾರ. ಆ 2 ಕೋಟಿ ಕೂದಲುಗಳೊಳಗ ಒಂದು ಕೂದಲು ತಗೊಂಡು ಆ ಒಂದು ಕೂದಲನ್ನ 100 ಭಾಗ ಮಾಡಿದ್ರಿ ಅಂತಂದ್ರ ಆ 100 ಭಾಗದಾಗ ಒಂದು ಭಾಗ ಏನದ ಶರಣತ್ವ, ಸತ್ಯತ್ವ, ಭಕ್ತ ಹಿಂಗೇನೋ ಇರ್ತದೆ ಹೊರತು ಉಳಿದದ್ದೆಲ್ಲ ಓಟು ವೇಸ್ಟೇ ಇರ್ತದೆ.
ಜ್ಞಾನದ ಪ್ರಮಾಣ ಎಷ್ಟು ಅಂದ್ರೆ ಇಷ್ಟೇ, ಬಹಳ ಕಡಿಮೆ ಪ್ರಮಾಣ ಜ್ಞಾನ. ಉಳಿದದ್ದೆಲ್ಲ ಅಜ್ಞಾನನೇ. ಅಜ್ಞಾನಕ್ಕೆ ಅಜ್ಞಾನ ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ, ಎಲ್ಲ ಓಟು ಅಜ್ಞಾನನೇ. ವಿಚಾರ ಸಾಗರದಾಗ ಮೂಲಿಗೆ ಯಾಕೆ ದಬ್ಬ್ಯಾರ? ಗುರು ಮತ್ತು ಶಾಸ್ತ್ರ ಎಲ್ಲ ಅಜ್ಞಾನನೇ ಅದು. ವ್ಯಾವಹಾರಿಕ ಸತ್ಯದಾಗ ದಬ್ಬಿ ಬಿಟ್ಟದ, ಅದಕ್ಕೆ ಪಾರಮಾರ್ಥಿಕ ಸತ್ಯದ ಸಮಾನ ಕೊಟ್ಟೇ ಇಲ್ಲ ಅದಕ್ಕೆ. ಎಲ್ಲ ಅಜ್ಞಾನದ ಕೆಲಸಗಳೇ ಅದಾವು. ಹೆಂಗ ಅಂದ್ರೆ ಜ್ಞಾನದ ಪ್ರಮಾಣ ಬಹಳ ಕಡಿಮೆ ಅದ. ಆ ಜ್ಞಾನದ ಪ್ರಮಾಣ ಕಡಿಮೆ ಇದ್ದದ್ರೊಳಗೆ ನೀವು ಅದಿರಿ, ಅದು ನಿಮ್ ಪುಣ್ಯ. ನಾವು ಅದೇವಂತ ಅನಿಸ್ತದ ಇಲ್ಲ ನಿಮಗೆ? ಅತ್ಯಂತ ಕಡಿಮೆ ಪ್ರಮಾಣದ ಜ್ಞಾನ ಏನದಲ್ಲ, ಆ ಜ್ಞಾನದ ಸಾಲಿನ ನೀವದಿರಿ, ಜ್ಞಾನಿಗಳ ಸಾಲಿನ ನೀವದಿರಿ. ನೀವು ಇನ್ನ ಏನಾರ ಹೆಚ್ಚಿಂದ ತಿಳ್ಕೋಬೇಕನ್ನೋದು ಏನಾರ ಉಳಿದದೇನು ಈ ಜಗತ್ತಿನಾಗ? ಇದಕ್ಕಿಂತ ಹೆಚ್ಚಿಂದ ಏನಾರು ತಿಳ್ಕೊಳ್ಳೋಂಥದ್ದು ಏನಾರು ಉಳಿಸ್ಯಾರೇನು ನಿಶ್ಚಲ್ ದಾಸರು ವಿಚಾರ ಸಾಗರದಾಗ? ಏನು ಉಳಿದಿಲ್ಲ. ಅಗ್ದಿ ಅತ್ಯುನ್ನತವಾದಂತ ಫಿಲಾಸಫಿ ತಿಳಿಸ್ಬಿಟ್ಟಾರ. PhD ಎಲ್ಲರೂ ಹೋಗಿ ಕೇಳ್ರಿ, ಯಾವುದೇ ಸತ್ಸಂಗದಾಗ ವಿಚಾರ ಸಾಗರ ಅಂದ್ರೆ ಏನು? PhD ರೀ ಅದು ಅಂತ ಹೇಳ್ತಾರೆ, ಡಾಕ್ಟರೇಟ್. ಅದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರು ಹೇಳ್ತಾರ ಯಾರು ಕೇಳ್ತಾರ ಅವರೆಲ್ಲ ಈ ಆಧ್ಯಾತ್ಮ ಸಾಧನೆ ಒಳಗೆ ಡಾಕ್ಟರೇಟ್. ಮುಂದೆ ಅದಕ್ಕಿಂತ ಮುಂದೆ ಮತ್ತಿನ್ನೇನು ಇಲ್ಲ. ಡಾಕ್ಟರೇಟ್ ಅದು ಯೂನಿವರ್ಸಿಟಿ ಅವ್ರು ಕೊಡೋದು, ಅದು ಯಾವ ಲೆಕ್ಕ? ನಮ್ಗ ಅದು ಏನ್ ಸಂಬಂಧ ಇಲ್ಲ. ಡಾಕ್ಟರೇಟ್ ತಗೊಂಡವ್ರಿಗೆ ಏನು ದುಃಖ ನಿವೃತ್ತಿ ಆಗ್ಯದ, ಏನ್ ಪರಮಾನಂದ ಪ್ರಾಪ್ತಿ ಆಗ್ಯದ? ಅವೆಲ್ಲ ಡಾಕ್ಟರೇಟ್ಗಳು ಏನದವ ಅಂತಂದ್ರ ಸಮಾಜದೊಳಗೆ ಒಂದು ಪ್ರತಿಷ್ಠೆಗಾಗಿ ತಮ್ಮ ಶಿಷ್ಯರಿಗೆ ಗೈಡ್ ಆಗೋದಕ್ಕ, ಮತ್ತೆ ಇನ್ಕ್ರಿಮೆಂಟ್ ತಗೊಳ್ಳೋದಕ್ಕ, ಪಗಾರ ಹೆಚ್ಚು ಮಾಡ್ಕೊಳ್ಳೋದಕ್ಕ ಹೊಟ್ಟಿ ತಿಪ್ಪಲ್ ಡಾಕ್ಟರೇಟ್ಗಳು ಅವು. ಅವೇನು ಇದ್ರ ಡಾಕ್ಟರೇಟ್ ಅಲ್ಲವು, ಆಧ್ಯಾತ್ಮ ಸಾಧನೆ ಡಾಕ್ಟರೇಟ್ಗಳು ಅಲ್ಲವು. ಗೊತ್ತಾಯ್ತರ? ಇದು ವಚನ ಹೆಂಗದ? ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲೆ. ಅದು ಗಟ್ಟಿಗೊಂಡದಂತಂದ್ರೇನು? ಎಲ್ಲರೂ ಶರಣರಾಗ್ಬಿಟ್ರ ಅಂತಂದ್ರೆ ಹೆಂಗ? ಶರಣರಾಗದೆ ಗಟ್ಟಿಗೊಳ್ಳೋದಲ್ಲ, ಮತ್ತೇನದು ಗಟ್ಟಿ ಆಗ್ಯಾವಂದ್ರೆ ಗಟ್ಟಿ ಮಾಡಿಕೊಡ್ರಿ, ಗಟ್ಟಿ ಆಗ್ಬೇಕಂತಿರ್ತೀರಲ್ಲ, ಅದೇ ಮತ್ತೆ ಎಲ್ಲರೂ ಗಟ್ಟಿಗೊಂಡ್ರೆ ಸ್ವರ್ಗ ಯಾರು ನಡೆಸ್ಬೇಕು, ಮತ್ತೆ ಯಾರು ನಡೆಸ್ಬೇಕು, ಪಾತಾಳ ಯಾರು ನಡೆಸ್ಬೇಕು? ದೇವತೆಗಳು ಬೇಕು, ಮನುಷ್ಯರು ಬೇಕು, ರಾಕ್ಷಸರು ಬೇಕು, ದುಷ್ಟರು ಬೇಕು, ಎಲ್ಲರೂ ಬೇಕಿಲ್ಲ. ಇದು ಜಗತ್ತು ಅಂತ. ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕವಿನ್ನೆಲ್ಲಿ. ಅದು ಸಪ್ತ ಸಾಗರಗಳ ನೀರಿನ ಮೇಲೆ ಎಲ್ಲ ಜೀವಿಗಳು ಬದುಕ್ಯಾವ, ಇಡೀ ಪೃಥ್ವಿನೇ ಅದ್ರ ಮೇಲೆ ನಿಂತದ. ಈಗ ನೀರೆಲ್ಲ ಓಟು ಮುತ್ತಾಯ್ತಂದ್ರೆ ಇವೆಲ್ಲ ಇರ್ಲಕ್ಕೆ ಸಾಧ್ಯ ಏನು? ಹಿಂಗಾಗಲ್ಲ. ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದಡೆ ಮುಂದೆ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿ. ಅದು ಈ ಜಗತ್ತಿನೊಳಗ ಶಿವಜ್ಞಾನಿಗಳು ಬೇಕು, ಅಜ್ಞಾನಿಗಳು ಬೇಕು, ಎಲ್ಲಾನು ಬೇಕು, ಎಲ್ಲಾನು ಅದು. ಅದಕ್ಕೆ ಹೆಂಗಾಗಬೇಕು ನಿಮ್ಮ ಮನಸ್ಸ? ಈ ವಚನ ಕೇಳಿದ್ಮೇಲೆ ಜಗತ್ತಿಗೆ ಅವ್ರ ಅವಶ್ಯಕತೆ ಇದ್ದುದಕ್ಕೆ ದೇವರ ಅಂಥವ್ರಿಗೂ ಅನ್ನ ನೀರ ಕೊಟ್ಟು ಬದುಕ್ಸನ, ನಾವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಅಂತ ನಿಮ್ಮ ಮನಸ್ಸು ವಿಶಾಲ ಆಗ್ಬೇಕು, ದೊಡ್ಡದಾಗಬೇಕು. ಕೆಟ್ಟವ್ರ ಕಂಡು ಕೂಡ್ಲೇನೆ ಶೂಟ್ ಮಾಡಿ ಬಿಸಾಕ್ರಿ ಅವರಿಗೆ ಅಂತ ಬಂದ್ಬಿಡ್ತದಲ್ಲ ತಲೆಯಾಗಿ. ನಾವ್ಯಾರು ಶೂಟ್ ಮಾಡಿ ಬಿಸಾಕ್ಲಕ್ಕ? ಅವ ಅನ್ನ ನೀರ ಕೊಟ್ಟು ಬೆಳೆಸವ ಮಾಲೀಕ, ನಾವು ಹಂಗ ಅವನಿಗೆ ಶಿಕ್ಷೆ ಕೊಡ್ಲಕ್ ಬರ್ತದ? ಹಂಗ. ಅದಕ್ಕೆ ಗುರುಭಕ್ತಿ ಪರಿತ್ಯಜ್ಯ, ಗುರುಭಕ್ತಿಯನ್ನ ಪರಿತ್ಯಜ್ಯ ಮಾಡಿದ ನರಕ ಅನುಭವಿಸುವಂತ ಜೀವಿಗಳು ಈ ಜಗತ್ತಿಗೆ ಬೇಕು. ಗುರುಭಕ್ತಿಯನ್ನ ಗ್ರಹಣ ಮಾಡಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸಾಧಕರು ಈ ಜಗತ್ತಿಗೆ ಬೇಕು. ಎರಡೂ ಬೇಕು. ಒಬ್ಬರು ಮಾರ್ಗದರ್ಶಕರು, ಒಬ್ಬರು ಆ ಮಾರ್ಗದಲ್ಲಿ ನಡೆಯುವವರು, ಇನ್ನೊಂದಿಷ್ಟು ಮಂದಿ ಆ ಮಾರ್ಗವನ್ನು ವಿರೋಧಿಸುವವರು, ಇನ್ನೊಂದಿಷ್ಟು ಮಂದಿ ಆ ಮಾರ್ಗವನ್ನು ಅಲಕ್ಷಿಸುವವರು. ಎಲ್ಲ ರೀತಿ ಜನ ಬೇಕು, ಎಲ್ಲರೂ ಬೇಕು. ಹಿಂಗಂತಿಲ್ಲ, ಇದಕ್ಕೆ ಲಿಮಿಟ್ ಇಲ್ಲ. ಹೆಂಗೆ ಬೇಕಂಗೆ ಇದು ಜಗತ್ತು, ಇಲ್ಲಿರೋದೇ ಹಿಂಗೆ.
ಇಂತೆಂದುದಾಗಿ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ 1000ಕ್ಕೊಬ್ಬ ಸತ್ಯವಂತ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಅಂದ್ರೆ ಏನಾಯ್ತೀಗ, ಮಹೇಶ್ವರನ ಮನಸ್ಸು ದೊಡ್ಡದಾಯ್ತು. ಈಗ ಭಕ್ತ ಸ್ಥಳದೊಳಗಿದ್ದವನ ಮನಸ್ಸು ಸ್ಥಾನದಿತ್ತು. ಈಗ ಮಹೇಶ್ವರನ ಮನಸ್ಸು ಏನ್ ಮಾಡದ, ಇವ ಜಗತ್ತನ್ನ ನೋಡದ, ಜಗತ್ತಿನೊಳಗೆ ಇವೆಲ್ಲ ಇರಬೇಕು, ಇಂಥವು ಇರತ್ತವ, ಆಯ್ತಷ್ಟೇ. ಎಲ್ಲಾನು ಬರೀ ಸ್ವೀಟೇ ಇದ್ರೆ ಹೆಂಗಾಗ್ತದ, ಖಾರ ಹುಳಿ ಉಪ್ಪ ಎಲ್ಲ ಕೈ ಎಲ್ಲನೂ ಅದ ಈ ಜಗತ್ತಿನೊಳಗೆ. ಬರೀ ಅಮೃತ ತಗೊಂಡ್ರೆ ಹೆಂಗ, ವಿಷನು ಆದ ಈ ಜಗತ್ತಿನ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸರಿ ಅವರ ಕೃತಿ ತರಂಗ 5 ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ 241ನೇ ವಿಷಯಾಂಕ ಏನಂದ್ರ ಶ್ರುತಿ ವಚನಗಳಿಂದಾದ ಜಗತ್ತಿನ ಉತ್ಪತ್ತಿಯ ಕಥನ. ಅಂತಂದ್ರೆ ಶ್ರುತಿ ವಚನಗಳು ಏನ್ ಹೇಳ್ತಾವ, ಈ ಜಗತ್ತಿನ ಉತ್ಪತ್ತಿಯ ಕಥನ. ಅಲ್ಲಿ ಒಂದು ನಿಮಿತ್ತ ಅಂತಿಲ್ಲ, ಒಂದು ಕ್ರಮ ಅಂತ ಇಲ್ಲ, ಅದು ಅನಿರ್ವಚನೀಯವಾಗ್ಯದ. ಯಾರಿಗೆ? ಮಧ್ಯಮ ಅಧಿಕಾರಿಗಳಿಗೆ. ಉತ್ತಮ ಅಧಿಕಾರಿಗಳಿಗೆ ಜಗತ್ತನ್ನದು ಇಲ್ಲವೇ ಇಲ್ಲ. ಮತ್ತೆ ಕನಿಷ್ಠ ಅಧಿಕಾರಿಗಳಿಗೆ ಜಗತ್ತು ಆದ, ಅದು ಸತ್ಯ ಆದ ಅಂತೇಳಿ ನಾನಾ ರೀತಿಯ ಅಭಿಪ್ರಾಯಗಳು ಈ ಶ್ರುತಿ ವಚನಗಳು ಹೇಳುವಾಗ ಇದರ ಬಗ್ಗೆ ದೊಡ್ಡವರು ಏನ್ ಹೇಳ್ತಾರ, ಸೂತ್ರಕಾರರು ಹಾಗೂ ಭಾಷ್ಯಕಾರರ ಅಭಿಪ್ರಾಯ. ಸೂತ್ರಕಾರರು ಅಂತಂದ್ರೆ ಬ್ರಹ್ಮಸೂತ್ರ ಬರೆದವರು ವ್ಯಾಸ ಭಗವಾನರು, ವೇದವ್ಯಾಸರು. ಮತ್ತು ಭಾಷ್ಯಕಾರರು ಅಂತಂದ್ರೆ ಶಂಕರಾಚಾರ್ಯರು. ಆ ಬ್ರಹ್ಮಸೂತ್ರಕ್ಕೆ ಇವರು ಭಾಷ್ಯವನ್ನ ಬರೆದಾರ. ಇದಕ್ಕೂ ಮೊದಲು ಪೂರ್ವದ ಅಂಕದ ವಿಷಯ ಕುರಿತು ಇನ್ನೊಂದಿಷ್ಟು ವಿಶ್ಲೇಷಣೆ. ಮೊದಲು ಏನ್ ಹೇಳ್ಯಾರ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡು ಆಮೇಲೆ ಮುಂದೋಗೋಣ ಅಂತ ಹೇಳ್ತಾರ. ಹಿಂದಿನ ವಿಷಯಾಂಕದಲ್ಲಿ ಏನ್ ಹೇಳ್ಯಾರ ಸ್ವಲ್ಪ ರಿಪೀಟ್ ಮಾಡ್ತಾರ, ಮಾಡಿ ಮುಂದೋಗೋಣ. ವೇದಗಳ ಅಭಿಪ್ರಾಯ ಏನದ, ಪ್ರಪಂಚವನ್ನ ನಿಷೇಧ ಮಾಡುವುದರಲ್ಲಿದೆ. ಉಪನಿಷತ್ತುಗಳು ಅಂದ್ರೆ ವೇದಗಳು. ಅವು ಉಪನಿಷತ್ತುಗಳಲ್ಲಿ ಅಭಿಪ್ರಾಯ, ಒಬ್ಬರು 3 ಭೂತಗಳನ್ನೇ ಪ್ರತಿಪಾದನೆ ಮಾಡ್ಯಾರ, ಒಬ್ಬರು ಪಂಚಭೂತಗಳನ್ನ ಪ್ರತಿಪಾದನೆ ಮಾಡ್ಯಾರ, ಒಬ್ಬರು ಹಾಂಗ್ ಸೃಷ್ಟಿಯಾಗ್ಯದಂತಾರ, ಒಬ್ಬರು ಹಿಂಗ್ ಸೃಷ್ಟಿಯಾಗ್ಯದಂತಾರ. ಆ ಜಗತ್ತಿನ ಸೃಷ್ಟಿಯ ವಿಚಾರ ಅದರೊಳಗ ಭಿನ್ನಾಭಿಪ್ರಾಯ ಇದ್ರೂ ಸಹಿತ ಎಲ್ಲರದು ಒಂದೇ ವಿಚಾರ ಏನದಂದ್ರ ಅವು ಹೆಂಗ್ಯಾಕಿರಲಕ್ಕೆ ಜಗತ್ತನ್ನ ನಿಷೇಧ ಮಾಡೋದು ಎಲ್ಲರದು ಒಂದೇ ಗುರಿ. ಸೃಷ್ಟಿ ಹೆಂಗದ, ಜಗತ್ತು ಹೆಂಗದ, ಜಗತ್ತು ಸೃಷ್ಟಿ ಹೆಂಗಾಯ್ತು ಅನ್ನೋದ್ರೊಳಗೆ ಭಿನ್ನಾಭಿಪ್ರಾಯಗಳದವ. ಆದ್ರ ಜಗತ್ತನ್ನ ನಿಷೇಧ ಮಾಡುವಂತ ಗುರಿ ಏನದಲ್ಲ ಎಲ್ಲರದು ಒಂದೇ ಅದ. ಒಬ್ರು ಏನರೇ ಜಗತ್ತಿಗೆ ನಿಷೇಧ ಮಾಡೋದ್ರ ಬದಲಿ ಜಗತ್ತು ಸತ್ಯತ್ವ ಅಂತ ಏನರೇ ವೇದಾಂತದಾಗ ಅದ ಏನು ಇಲ್ಲ. ಜಗತ್ತು ಸತ್ಯ ಅನ್ನೋದಿಲ್ಲ, ಜಗತ್ತು ಮಿಥ್ಯ ಅನ್ನೋದೇ ಎಲ್ಲರದು ಅಭಿಪ್ರಾಯ ವೇದಾಂತಿಗಳು. ಅದನ್ನು ನಿಷೇಧ ಮಾಡದೆ ಅದರ ಗುರಿ. ಪ್ರಪಂಚವನ್ನ ಉತ್ಪತ್ತಿ ಮಾಡುವುದರಲ್ಲಿ ಇಲ್ಲ. ಈ ಜಗತ್ತ ಉತ್ಪತ್ತಿ ಮಾಡುವುದರಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಸಹಿತ ಅದರೊಳಗ ಅವರ ಗುರಿ ಇಲ್ಲ. ಅವರ ಗುರಿ ಏನದ, ವೇದಾಂತಿಗಳ ಗುರಿ ಏನದ ರೀ, ಜಗತ್ತ ಉತ್ಪತ್ತಿ ಆಗಿದ್ದರ ಬಗ್ಗೆ ಭಿನ್ನಾಭಿಪ್ರಾಯಗಳದವ. ಮತ್ತ ಜಗತ್ತು ಉತ್ಪತ್ತಿಯಾಗಿದ್ದು ಚಲೋ ಅದ, ಇಂಥ ಭಾಗ ಇರ್ಲಿ ಅಂತೇಳಿ ಇಟ್ಕೋಬೇಕನ್ನಂಥದ್ದು ಏನದ ಅದೇನಿಲ್ಲಿ ಗುರುಗಳು. ನೀವೇನ್ ಮಾಡ್ತೀರಿ, ಸಾಯ ತನಕ ಒಬ್ಬವನಿಗೆ ಯಾವನಿಗೋ ಗುರು ಅಂತ ಇಟ್ಕೋಬೇಕು ಅಂತೀರಿ. ಅವನೇನನ ಗುರು? ಪಾರಮಾರ್ಥಿಕ ಸತ್ಯ ಅದನ, ವ್ಯಾವಹಾರಿಕ ಸತ್ಯ ಅದನ. ವ್ಯಾವಹಾರಿಕ ಸತ್ಯ ಅಂದ್ರೆ ಅದು ಸತ್ಯನ ಮಿಥ್ಯನ? ಮಿಥ್ಯನೇ ಅದ.
ಮಿಥ್ಯೆ ಅಂತಂದ್ಮೇಲೆ ಆ ಗುರುವನ್ನ ನೀವು ಗಟ್ಟಿ ಹಿಡ್ಕೊಂಡು ಹೋಗ್ಬೇಕಂತೀರಿ. ಅಂದ್ರೆ ಮಿಥ್ಯವಾದದ್ದನ್ನ ನೀವು ಉತ್ಪತ್ತಿ ಮಾಡಿ ಅದನ್ನ ಹಿಡ್ಕೊಂಡು ಹೋಗೋದಕ್ಕೆ ವೇದಾಂತಿಗಳು ಹೇಳ್ತಾರೋ ಏನೋ ಅದನ್ನ ನಿಷೇಧ ಮಾಡೋದು ಹೇಳ್ತಾರ? ನಿಷೇಧ ಹೇಳ್ತಾರೋ ಅವ್ರು. ಸಾಯತನ ಯಾ ಗುರುವನ್ನ ಹಿಡ್ಕೊಂಡು ಹೋಗ್ಬೇಡ್ರಿ, ಇಂಥದ್ ಏನಾರ ಹೇಳಿದ್ರು ಅಂತಂದ್ರ ಗುರುಗಳದು ಹೊಟ್ಟಿ ತುಂಬಂಗಿಲ್ಲ ಅಂತೇಳಿ ಈ ಪಾರ್ಟ ಹೇಳಂಗಿಲ್ಲ ಅವ್ರು. ಸಾಯತನ ಗುರುಗಳಿಗೆ ಬಿಡಬಾರ್ದು, ಯಾವಾಗ್ಲೂ ಗುರುಗಳಿಗೆ ನೆನೆಸ್ಕೊತಿರ್ಬೇಕು, ಹಂಗೆ ಹುಣ್ಣಿಮೆ ಅಮಾವಾಸ್ಯೆ ಕರೆಸ್ಕೊತಿರ್ಬೇಕು, ಹೋಳಿಗೆ ಒಗ್ಗಿ ಮಾಡಿ ಉಣಿಸ್ಕೊತಿರ್ಬೇಕು, ಕಾಣಿಕೆ ಕೊಡ್ತಿರ್ಬೇಕು. ಇಲ್ಲಿ ಜಗತ್ತೆ ಗುರು ಶಿಷ್ಯರ ಸಂಬಂಧ ಎಂತ ಒಂದು ಮಿಥ್ಯವಾದ ವ್ಯವಹಾರ ನಡೆದದು ನೋಡಿರ ಇಲ್ಲಿ. ಒಂದು ಏನಾರ ದೇವ್ರಂತ ಹಿಡ್ಕೊಂಡಿರಿ, ಆ ದೇವ್ರ ಸಾಯತನ ಬಿಡಬಾರ್ದಂತ ಹೇಳಿ ದೇವ್ರಿಗೆ ಹಿಡ್ಕೋತೀರಿ, ಶಾಸ್ತ್ರ ಹಿಡ್ಕೋತೀರಿ, ಎಲ್ಲ ಓಟು ಆ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ ಸ್ವರೂಪ ನಿಮ್ಮದೇನದ, ನಿಮ್ಮ ಸ್ವರೂಪದ ಸತ್ಯ ಬಿಟ್ರೆ ಉಳಿದೆಲ್ಲ ಮಿಥ್ಯ ಅದ. ಅದಕ್ಕೆ ಈ ಜಗತ್ತಿನೊಳಗೆ ಏನಾರ ಒಂದು ಉತ್ಪತ್ತಿ ಮಾಡಿ ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ನೋಂಥದ್ದು ಏನೇನೂ ಇಲ್ಲ. ಉತ್ಪತ್ತಿಯಲ್ಲಿ ವೇದಾಂತಿಗಳ ಗುರಿ ಇಲ್ಲ. ಉತ್ಪತ್ತಿ ಆಗೋದ್ರಾಗ ಬೇಕಾದಷ್ಟು ವಿಧಿವಿಧಾನಗಳು ಇದ್ರೂ ಇರ್ಬೋದು. ಒಬ್ಬರು ಒಂದೇ ಗುರುವಿನ ಪೂಜೆ ಮಾಡಕ್ಕಂತಾರ, ಒಬ್ಬರು 5 ಮಂದಿ ಗುರುಗಳಿಗೆ ಮಾಡತ್ತಾರ, ಒಬ್ಬರು ಬ್ಯಾಡೇ ಬ್ಯಾಡ ಅಂತಾರ, ಒಬ್ಬರು ಅರಿವೇ ಗುರು ಅಂತಾರ, ಒಬ್ಬರು ಹಂಗಂತಾರ ಹಿಂಗಂತಾರ, ಏನೆಲ್ಲ ಅಂತಿರ್ಬೋದು. ಏನೆಲ್ಲ ಅಂದ್ರೂ ಸಹಿತ ಅವೆಲ್ಲ ಏನದವ, ಉತ್ಪತ್ತಿ ಮಾಡಿ ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕನ್ನೋಂಥದ್ದು ಏನೇನು ಇಲ್ಲ. ಈ ಜಗತ್ತಿನ ಪ್ರಪಂಚದ ಎಲ್ಲ ವಿಷಯವನ್ನು ನಿಷೇಧ ಮಾಡುವುದೇ ಈ ಗುರಿ. ಆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಬ್ರಹ್ಮ, ಇದು ಶಾಸ್ತ್ರೀಯ ವಾಕ್ಯ ಇದ್ರೂ ಸಹಿತ ಇದು ನಿಮ್ಗೆ ಅನುಭವಕ್ಕೆ ಬರುವಂತ ವಿಚಾರದಲ್ಲ, ಈ ಅನುಭವಕ್ಕೆ ಬರುವಂತ ವಿಚಾರ. ಇದನ್ನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಪಂಚ ಎಲ್ಲ ತ್ಯಾಗಬಹುದು. ಉತ್ಪತ್ತಿಯ ಬಗ್ಗೆ ಹೇಳಬೇಕು ಅಂತ ವೇದಗಳ ಅಭಿಪ್ರಾಯವಿಲ್ಲ, ಮತ್ತು ನಿಷೇಧ ಮಾಡುವುದರಲ್ಲಿ ವೇದಗಳ ಅಭಿಪ್ರಾಯ ಇರಬಹುದು. ಏನೇ ಇದ್ರೂ ಅದು ನಿಷೇಧ ಮಾಡದೆ ವೇದಗಳ ಅಭಿಪ್ರಾಯ. ಕಣ್ಣಿಗೆ ಕಾಣಿಸತಕ್ಕಂತ ಯಾವ ಈ ಜಗತ್ತು ಇದೆಯಲ್ಲ, ಇದಕ್ಕೆ ವಿರುದ್ಧವಾಗಿರುವ ರೀತಿಯಿಂದ ನಿನ್ನ ಸ್ವರೂಪವಿರುತ್ತದೆ. ಕಣ್ಣಿಗೆ ಕಾಣಿಸ್ತದ, ಕೈಗೆ ಸಿಗುತ್ತದ ಈ ಜಗತ್ತ. ಈ ಜಗತ್ತಿನ ವಿರುದ್ಧ ಜಗತ್ತೆಂಗದ, ಅಸತ್ತು, ಅಚಿತ್ತು. ಅಸತ್ ಅಂತಂದ್ರ ಇಲ್ಲದ್ದು, ಎಂದು ಇಲ್ಲದ್ದು. ಮತ್ತೆ ವಿಕಾರ ಆಗಂತದ್ದು, ನಿರ್ವಿಕಾರ ಅಲ್ಲ, ವಿಕಾರ ಆಗಂತದ್ದು ಅಸತ್ತು. ಮತ್ತೆ ಅಚಿತ್ತು ಅಂತಂದ್ರೆ ಅದು ತಾನೇನದ ತನಗೆ ಗೊತ್ತಿಲ್ಲ. ಈ ಜಗತ್ತಿನ ಯಾವುದೇ ವಸ್ತುವಿಗೆ ನಾನೇನದೀನಿ ಅಂತ ಗೊತ್ತಿಲ್ಲ. ಕಲ್ಲಿಗೆ ನಾ ಕಲ್ಲದೀನಿ ಅಂತ ಗೊತ್ತಿಲ್ಲ, ಗಿಡ ಮರಗಳಿಗೆ ನಾ ಗಿಡ ಮರಗಳಿದೀವಿ ಅಂತ ಗೊತ್ತಿಲ್ಲ. ನಿಮಗಷ್ಟೇ ಗೊತ್ತದ ನೀವು ಯಾರದೀರಿ ಅಂತ. ಅವೆಲ್ಲ ಜಗತ್ತಿನ ವಸ್ತುಗಳು ಏನೇನದವ ಅಂತ ನಿಮಗ್ ಗೊತ್ತದ ಹೊರತು ಅವಕ್ಕೆ ಯಾವಕ್ಕೂ ನಾನು ಏನದೀನಿ ಅಂತ ಗೊತ್ತಿಲ್ಲ. ನಿಮ್ಮ ದೇಹ ಈ ಜಗತ್ತಿನ ವಸ್ತು ಹೌದಾ ಅಲ್ಲ? ಪಂಚಭೂತಗಳಿಂದ ಆದ ಗೊಂಬೆ. ಆ ದೇಹಕ್ಕೆ ನಾನು ದೇಹ ಅಂತ ಏನಾರ ಗೊತ್ತದೇನೋ ಅದಕ್ಕೆ? ಇದು ದೇಹ ಅಂತ ನಿಮಗ್ ಗೊತ್ತದ, ಅರಿಯುವ ವಸ್ತು ನೀವದಿರಿ. ನಾನು ದೇಹ, ನಾನು ಇಂಥವ್ರ ದೇಹ, ಇಂಥವ್ರ ಕೆಲಸ ಮಾಡ್ಬೇಕಂತ ಅದಕ್ಕೆ ಏನಾರ ಆದೇನು? ಏನೂ ಇಲ್ಲ. ಹಾಗೇನದಂತಂದ್ರೆ ಒಳಗಿರುವ ಚೇತನ ನಿಮ್ಮ ಸ್ವರೂಪ ಏನದಲ್ಲ ಅದು ಮತ್ತ ಈ ಜಗತ್ತು ಎರಡು ವಿರುದ್ಧ ಸ್ವಭಾವದವು. ಅದು ಸತ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಇದ್ರೆ ಇದು ಅಸತ್ತು, ಅಚಿತ್ತು, ದುಃಖ, ಭಯ, ಚಿಂತಾದಾಯಕ ಮತ್ತು ಅನಿತ್ಯ ಮತ್ತು ಅಪೂರ್ಣ ವಿರುದ್ಧ. ಇದನ್ನು ತಿಳಿಸುವುದರ ಸಲುವಾಗಿ ದೃಶ್ಯ ವಿಲಕ್ಷಣದಿ ಕುರುಹಿಟ್ಟು ವಶ್ಯವಿದೆಂತೆನೆ ಲಕ್ಷಿಸಿಕೊಟ್ಟು ದೃಶ್ಯ ವಿಲಕ್ಷಣವಾಗಿದೆ. ಇದೆಂಗ ದೃಶ್ಯ ವಿಲಕ್ಷಣವಾಗ್ಯದ ಅಂತಂದ್ರ ನೋಡೋದಕ್ಕ ಕಣ್ಣಿಗೆ ಕಾಣ್ಲಕತ್ತದ, ಅದು ಇಲ್ಲ. ಮತ್ತ ಯಾವದ ಒಂದು ಆದ ಅಂದ್ರೆ ಯಾವುದು ಇದೆ ಅಂತೇಳಿ ಅದಕ್ಕೆ ವಶ ಮಾಡಿ ಲಕ್ಷಿಸಿ ಕೊಡುವಂಥದ್ದು ಒಂದು ಸಾಧನೆ ಇದೆ. ಅದಕ್ಕೆ ಕಣ್ಣಿಗೆ ಕಾಣಿಸತಕ್ಕಂತ ಯಾವ ಈ ಜಗತ್ತು ಇದೆಯಲ್ಲ, ಇದಕ್ಕೆ ವಿರುದ್ಧವಾದ ರೀತಿಯಿಂದ ನಿನ್ನ ಸ್ವರೂಪವಿರುತ್ತದೆ ಎಂದು ತಿಳಿಸಿಕೊಡುವ ಸಲುವಾಗಿ ದೃಶ್ಯ ವಿಲಕ್ಷಣದಿ ಕುರುಹಿಟ್ಟು
ವಶ್ಯವಿದಂತೆನೆ ಲಕ್ಷಿಸಿಕೊಟ್ಟು, ಅಂದ್ರೆ ದೃಶ್ಯಕ್ಕೆ ವಿಲಕ್ಷಣವಾಗಿದೆ. ಶ್ರೀರಾಮಚಂದ್ರನು ವಸಿಷ್ಠ ಮಹರ್ಷಿಗಳಿಗೆ ಪ್ರಶ್ನೆ ಮಾಡಿದನಂತೆ, ನಾನು ಯಾರು, ನನ್ನ ಸ್ವರೂಪವೇನು ಅಂತ. ಇದು ಎದರಾಗಿಂದಪ್ಪ ಅಂತಂದ್ರೆ ಈ ಒಂದು ಯೋಗ ವಾಸಿಷ್ಠದೊಳಗಿನ ವಿಷಯ. ಅದಕ್ಕೆ ಶ್ರೀರಾಮಚಂದ್ರನು ವಸಿಷ್ಠ ಮಹರ್ಷಿಗಳಿಗೆ ಪ್ರಶ್ನೆ ಮಾಡಿದನಂತೆ, ನಾನು ಯಾರು, ನನ್ನ ಸ್ವರೂಪವೇನು. ಅದಕ್ಕೆ ದೃಶ್ಯ ವಿಲಕ್ಷಣ ದಿಂ ಕುರುಹಿಟ್ಟು, ಅಂದ್ರೆ ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ವಶ್ಯವಿದಂತೆನೆ ಲಕ್ಷಿಸಿಕೊಟ್ಟು ಅಂತಂದ್ರ ತನ್ನ ನಿಜ ಸ್ಥಿತಿ ತಾನೇನೆಂದು, ಮುನ್ನಿನ ಪರಿಭವ ಎಂತಾಯಿತೆಂದು, ಇನ್ನಿದು ಪರಿವದು ಉಪಾಯವಿದೆಂದು, ನನ್ನಿಯನೇ ನಗಿಗಳೇ ಪೇಳೆಂದು ಭಿನ್ನಯಿಸಿದೊಡೆ ಗುರುತ್ತಮನೆಂದು ಮನ್ನಿಸಿದನು ಶಿಷ್ಯದೊಳೆಂತೆಂದು. ಅಂತಿದೇನಪ್ಪ ಅಂತಂದ್ರೆ ಪರಮಾರ್ಥ ಗೀತೆ ಪೇಜ್ ನಂಬರ್ 170. ಅದೇ ವೇದಾಂತ ರತ್ನಾಕರದೊಳಗೆ ಪೇಜ್ ನಂಬರ್ 170 ಇದು ಅದ. ಈ ಪರಮಾರ್ಥ ಗೀತೆ ಏನಂತಂದ್ರೆ, ವಸಿಷ್ಠಾದಿಗಳಲ್ಲಿ 170 ಅದೇ ರತ್ನಾಕರ ವೇದಾಂತ ರತ್ನಾಕರ ಬುಕ್ ಅದಲ್ಲ ನಿಮ್ಮಲ್ಲಿ ಅದಲ್ಲ, ಅದ್ರಾಗ 170 ತನ್ನ ನಿಜ ಸ್ಥಿತಿ ತಾನೇನೆಂದು, ಮುನ್ನಿನ ಪರಿಭವ ಎಂತಾಯಿತೆಂದು ಒಂದು ಶ್ಲೋಕ ಇದೆ. ವಸಿಷ್ಠಾದಿಗಳಲ್ಲಿ ಪೇಳಿದ ತತ್ವಾರ್ಥವ ನಿಂದಿಲ್ಲಿ ನಿನಗೆ ಅರಿವೆನಾಗಿ ಕೇಳಲೆ ಅಂತೀವ್ರು. ಯಾರು? ವಸಿಷ್ಠರು ಯಾರಿಗೆ? ಮೈತ್ರದೇವಿಗೆ ಹೇಳೋದು ಕೇಳಲೆ. ವಸಿಷ್ಠಾದಿಗಳಲ್ಲಿ ಪೇಳಿದ ತತ್ವಾರ್ಥವ ನಿಂದಿಲ್ಲಿ ನಿನಗೆ ಅರುಪುವೇನಾಗಿ ಈ ಗೀತೆಯೊಳು ತನುಜನ ಕೇಳೈ ತಿಳಿದೊಲವಿನಲ್ಲಿ ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಲು ಬಾರದು ಸಂಪನ್ನ, ಅದು ವಚನಕ್ಕೆ ಅಗೋಚರ ಅಲ್ಲೆಂದು, ಅದು ಮಾನಸಕ್ಕೆ ವಿಷಯವಲ್ಲೆಂದು, ಅದನ್ನು ಕುರಿತು ಹೇಳಲಿಕ್ಕೂ ಬರಲ್ಲ, ಅದನ್ನು ಕುರಿತು ತಿಳಿಯಲಿಕ್ಕೂ ಬರಲ್ಲ. ಹಿಂಗ ಇವು ಏನದವ ನಿಜಗುಣ ಶಾಸ್ತ್ರದೊಳಗ ಕೆಲವೊಂದು ಪದ್ಯಗಳು ಇದ್ರೊಳಗೆ ಅದಾವ. ಅದ್ರದ್ದು ವಿಶ್ಲೇಷಣೆ ಈಗ ಮಾಡೋದಿಲ್ಲ ನಾವು. ಅದ್ರೊಳಗೆ ಬೇಕಾದಷ್ಟು ಎಲ್ಲ ಗೊತ್ತದವ, ನೀವು ಅದ್ರೊಳಗೆ ನೋಡ್ಕೊಡ್ರಿ, ನಿಂಬಲ್ಲೆಲ್ಲ ಶಾಸ್ತ್ರಗಳದವ. ಇಲ್ಲಿ ತೈತ್ತರೀಯ ಉಪನಿಷತ್ ಏನದ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದ್ರೆ ಪರಬ್ರಹ್ಮ ವಸ್ತುವು ಹೀಗೆ ಇದೆ ಎಂದು ಹೇಳಲಿಕ್ಕೆ ಬರಲ್ಲ. ಒಂದು ವೇಳೆ ಹೇಳಿದರೂ ಅದು ತಿಳಿಯಲಿಕ್ಕೆ ಬರಲ್ಲ. ಎಷ್ಟು ಆಶ್ಚರ್ಯದ ಸಂಗತಿ. ನಾವು ಹೆಂಗ್ ಹೇಳ್ತೀವಿ ಅದ್ರಂಗ ಅದು ಇರಲ್ಲ. ನಾವು ಹೆಂಗ್ ತಿಳ್ಕೊಂಡೇವಿ ಅಷ್ಟೇ ಅದು ಇಲ್ಲ. ನಮ್ಮ ಬುದ್ಧಿಗೆ ಹಿಂಗ್ ತಿಳಿದದ, ಹಿಂಗ್ ಅಂದೀವಿ ನಾವು, ಅದಕ್ಕೆ ಬ್ರಹ್ಮ ಅಂತೀವಿ, ಮತ್ತೇನೋ ಅಂತೀವಿ. ನಾವು ಅಂದ್ಕೊಂಡಂಗ ಅದು ಇಲ್ಲ. ನಾವು ಅಂದ್ಕೊಂಡದಕ್ಕಿಂತ ಅದು ಮೀರಿದ್ದದ ಪರವಸ್ತು ಅನ್ನಂತದೇ ಹೇಳ್ತಾರೆ ಈಗ ಅವರು. ಎಷ್ಟು ಆಶ್ಚರ್ಯದ ಸಂಗತಿ. ಇಲ್ಲಿ ಗುರು ಶಿಷ್ಯರ ಮಧ್ಯೆ ನಡೆದ ಸಾಧನೆ ಹೆಂಗ್ ನಡೆದದಪ್ಪ ಅಂದ್ರೆ, ಹೇಳಲಿಕ್ಕೆ ಬಾರದ್ದನ್ನು ಹೇಳುವವರು. ಹೆಂಗದ? ಗುರುಗಳು ಏನ್ ಮಾಡ್ಲಕತ್ತಾರ? ಹೇಳಲಿಕ್ಕೆ ಬಾರದ್ದನ್ನ ಹೇಳುವವರು. ಮತ್ತೆ ಶಿಷ್ಯರು ಏನ್ ಮಾಡ್ಲಕತ್ತಾರ? ತಿಳಿಯಲಿಕ್ಕೆ ಬಾರದ್ದನ್ನ ತಿಳಿಯುವವರು.
ಗುರು ಶಿಷ್ಯರ ಸಾಧನೆ ಹೆಂಗ್ ನಡೆದು ಅಂತ ಹೇಳಕತ್ತಾರ. ಹೇಳಲಿಕ್ಕೆ ಬಾರದನ್ನ ಗುರುಗಳು ಹೇಳಕತ್ತಾರ, ಶಿಷ್ಯರು ತಿಳಿಯಲಿಕ್ಕೆ ಬಾರದನ್ನ ಶಿಷ್ಯರು ತಿಳ್ಕೊಳಕತ್ತಾರ. ಆದ್ದರಿಂದ ಗುರುಗಳು ಪರಮಾತ್ಮನಿಗಿಂತ ಶ್ರೇಷ್ಠ ಹೌದಾ? ಅಲ್ಲ. ಪರಮಾತ್ಮ ಗುರುಗಳಿದ್ದಿದ್ದಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗ್ತಿದ್ದ ನಿಮಗ? ಗುರು ಈಸ್ ಗ್ರೇಟರ್ ದೆನ್ ಗಾಡ್ ಅಂತಾರ. ಶಿಷ್ಯನ ಮನುಷ್ಯನೊಳಗೆ ಹಂಗಿರ್ಬೇಕು ಭಾವನೆ. ಗುರು ಇದ್ದಿದ್ದಿಲ್ಲ ಅಂತಂದ್ರ ಆ ದೇವರು ನಮ್ಗೆ ಎಲ್ಲಿ ಸಿಗ್ತಿದ್ದ? ಗುರು ಅದನಂತೆ ನಮಗೆ ಸಿಕ್ಕ. ಗುರು ದೇವರು ನಮಗೆ ಎಲ್ಲಿ ತಿಳಿಲಕ್ಕೆ ಸಾಧ್ಯ ಇತ್ತು? ಗುರು ಅದನಂತೆ ದೇವರನ್ನ ತಿಳ್ಕೊಂಡೆವು. ಹಿಂಗಾಗಿ ಗಾಡ್ ಇಸ್ ಗ್ರೇಟ್, ದೇವರು ಗ್ರೇಟ್, ನೋ ಡೌಟ್. ಇದು ಹಿಂಗದ, ಇದು ವಾಕ್ಯ. ಗಾಡ್ ಈಸ್ ಗ್ರೇಟ್, ದೇರ್ ಇಸ್ ನೋ ಡೌಟ್. ಅದ್ರಾಗ ಏನು ಸಂಶಯನೇ ಇಲ್ಲ. ದೇವರು ಗ್ರೇಟ್ ಅದ, ನಾವು ಪರಮಾರ್ಥ ಸತ್ಯ ಗ್ರೇಟ್, ಅವನದೇನು ಡೌಟ್ ಇಲ್ಲ ನಮಗೆ. ನಮಗ ಆ ಸತ್ಯವನ್ನ ಗುರುತಿಸಿಕೊಟ್ಟವ್ರು ಯಾರು? ಗುರು. ಹಿಂಗಾಗಿ ಗುರು ಈಸ್ ಗ್ರೇಟರ್ ದ್ಯಾನ್ ಗಾಡ್. ಅವನು ವ್ಯಾವಹಾರಿಕ ಸತ್ಯ ಇದ್ರೂ ಸಹಿತ ಅವನಿಗೊಂದು ಸ್ಥಾನಮಾನ ಏನದ ಅಂತಂದ್ರ ಆ ದೇವರಿಗಿಂತ ಒಂದು ದೊಡ್ಡ ಸ್ಥಾನ ಈ ಶಿಷ್ಯನ ಹೃದಯದೊಳಗ ಗುರುವಿನ ಬಗ್ಗೆ ಆದ ಭಾವ ಹೆಂಗದ ನೋಡ್ರಿ. ಗುರು ಈಸ್ ಗ್ರೇಟರ್ ದ್ಯಾನ್ ಗಾಡ್ ಬಿಕಾಸ್ ಗುರು ಶೋಸ್ ದಿ ಗಾಡ್. ಗುರು ದೇವರನ್ನ ತೋರಿಸಿಕೊಡ್ತಾನೆ. ಅದಕ್ಕೆ ಗುರು ದೇವರನ್ನ ತೋರಿಸುವುದಕ್ಕ ಆ ಗುರುನೇ ನಮಗ ಗ್ರೇಟ್. ಅವನು ಇದ್ದಿದ್ದಿಲ್ಲ ಅಂತಂದ್ರೆ ಈ ದೇವ್ರ ಎಲ್ಲಿ ಸಿಗ್ತಿದ್ದ ನಮಗ? ಗಾಡ್ ಈಸ್ ಗ್ರೇಟ್, ದೇರ್ ಇಸ್ ನೋ ಡೌಟ್. ಬಟ್ ಗುರು ಈಸ್ ಗ್ರೇಟರ್ ದೆನ್ ಗಾಡ್ ಬಿಕಾಸ್ ಗುರು ಶೋಸ್ ದಿ ಗಾಡ್. ಗುರು ದೇವರನ್ನ ತೋರಿಸ್ತಾನೆ ಅಂತ. ಸರಿಯಾಗದನ್ರಿ ವಾಕ್ಯ ಅದು? ಪರಮಾರ್ಥಿಕ ವ್ಯಾವಹಾರಿಕವಾಗಿ ನೀವು ಗುರುವಿನ ಸ್ಥಾನಮಾನ ಅಲ್ಲಿಟ್ಟರೂ ಸಹಿತ ಸತ್ಯ ವಿಷಯದಲ್ಲಿ ಗುರುವಿನ ಸ್ಥಾನಮಾನ ವ್ಯಾವಹಾರಿಕವಾಗಿದ್ರೂ ಸಹಿತ ಶಿಷ್ಯನ ಹೃದಯದಲ್ಲಿ ಗುರುವಿನ ಸ್ಥಾನಮಾನ ದೇವರಿಗಿಂತ ಎತ್ತರದಲ್ಲಿ ಇದೆ. ಅದಕ್ಕೆ ಕಬೀರ್ ದಾಸ್ ಏನ್ ಹೇಳ್ತಾನ? ಗುರು ಮತ್ತು ಗೋವಿಂದ ಇಬ್ರು ಜೊತೆಯಾಗಿ ಬಂದ್ರೆ ನಾನು ಯಾರಿಗೆ ನಮಸ್ಕಾರ ಮಾಡ್ತೀನಿ ಫಸ್ಟ್ ಅಂತನೋ? ಗುರುವಿನ ನಮಸ್ಕಾರ ಮಾಡ್ತೀನಿ ಅಂತನೋ? ಶಿಷ್ಯನ ಭಾವನೆ ಒಳಗೆ ಆ ರೀತಿ ಗುರುವಿನ ಸ್ಥಾನಮಾನ ವ್ಯಾವಹಾರಿಕವಾಗಿರಬಹುದು, ಪಾರಮಾರ್ಥಿಕವಾಗಿ ಇರ್ಲಿಕ್ಕಿಲ್ಲ. ಆತ ವ್ಯಾವಹಾರಿಕವಾಗಿದ್ರೂ ಸಹಿತ ಆತನ ಕೆಪಾಸಿಟಿ ಏನದ? ದೇವರನ್ನ ತೋರಿಸಿಕೊಟ್ಟು ನಿಮಗೆ ಮೋಕ್ಷಕ್ಕೆ ದಾರಿ ಹಚ್ಚುತ್ತಾನಲ್ಲ. ಹಿಂಗಾಗಿ ಗುರು ಆ ದೇವರಿಗಿಂತ ಶ್ರೇಷ್ಠ ಅನ್ನೋದು ಶಿಷ್ಯನ ಹೃದಯದೊಳಗೆ ಆ ರೀತಿ ಭಾವನೆ ಇದ್ರೆ ಅವನಿಗೆ ಮೋಕ್ಷ ಅನುಕೂಲ ಆಗ್ತದೆ. ಗುರು ಏನು ವ್ಯಾವಹಾರಿಕ ಸತ್ಯ, ಸೆಕೆಂಡ್ ಕ್ವಾಲಿಟಿ ಅದ. ನಾವು ಪರಮಾತ್ಮ ಒಬ್ಬನೇ ಸತ್ಯ ಅಂದ್ರೆ ಅವನು ಸಿಗ್ತಾನೆ ನಿಮಗೆ? ಸಿಗಂಗಿಲ್ಲ. ಅವನು ಸಿಗಂಗ್ ಮಾಡ್ಬೇಕಾದ್ರೆ ಮುಂದೆ ಪ್ರಯತ್ನ ಇರ್ತದೆ. ಹಿಂಗಾಗಿ ಈ ಗುರುವನ್ನೇ ನಾವು ಗ್ರೇಟ್ ಮಾಡಬೇಕು. ಇಲ್ಲೇನಾಯ್ತು? ಅದು ಹೇಗೆ ತಿಳಿಸುತ್ತಾರೆ? ತಿಳಿಸಲಾಕ್ಕೆ ಬರದನ್ನ ಗುರುಗಳು ತಿಳಿಸುತ್ತಾರೆ ಅಂತಂದ್ರೆ ಹೆಂಗ ತಿಳಿಸ್ತಾರ? ಉಪಾಯದಿಂದ ತಿಳಿಸುತ್ತಾರೆ. ಐಡಿಯಾ ಮಾಡಿ ತಿಳಿಸ್ತಾರ. ಉಪಾಯದಿಂದ ಅಂದ್ರೆ ಹೆಂಗೆ? ಏನ್ ಉಪಾಯ ಮಾಡ್ತಾರ? ಐಡಿಯಾ ಮಾಡ್ತಾರಲ್ರಿ. ಕೆಲಸ ಆಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಏನಾರ ಒಂದು ಐಡಿಯಾ ಮಾಡ್ಬೇಕಲ್ಲ. ತಿಳಿಸಲಿಕ್ಕೆ ಬಾರದನ್ನ ಗುರುಗಳು ತಿಳಿಸುತ್ತಾರೆ ಅಂದ್ರೆ ಅದ್ ಹೆಂಗ್ ತಿಳಿಸ್ತಾರೆ? ತಿಳಿಸ್ಲಿಕ್ಕೆ ಬರೋದ್ರೆ ಹೆಂಗ್ ತಿಳಿಸ್ತಾರೆ? ಉಪಾಯದಿಂದ ತಿಳಿಸ್ತಾರಪ್ಪ. ಐಡಿಯಾ ಮಾಡಿ ತಿಳಿಸ್ತಾರ. ಉಪಾಯದಿಂದ ಅಂದ್ರೆ ಹೇಗೆ? ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು. ಏನು ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ಅಂತಂದ್ರೆ ಹೆಂಗ? ದೃಶ್ಯವಾದ ಈ ಪ್ರಪಂಚವನ್ನ ನೋಡು ಅಂತ ತೋರಿಸ್ತಾರೆ. ತೋರಿಸಿ ಆ ದೃಶ್ಯ ಪ್ರಪಂಚ ಅಸತ್ ಆದ ಆ ದೃಶ್ಯಕ್ಕೆ ವಿಲಕ್ಷಣವಾದ ನಿನ್ನ ಸ್ವರೂಪ ಸತ್ ಇದೆ ಅಂತ ಹೇಳ್ತಾರೆ.
ಈ ವಾಕ್ಯ ಮಹಾವಾಕ್ಯ ಇದ್ದಂಗೆ. ಹೌದ್ರೆ ನೋಡಪ್ಪ ಈ ಜಗತ್ತ ಅಂತ. ಈಗ ನಿಮ್ಗ ಗುರುಗಳು ಏನ್ ಕೊಟ್ಟಾರ? ಪೂಜೆ ಮಾಡ್ಕೊಳಕ ಇಷ್ಟಲಿಂಗ ಕೊಟ್ಟಾರ. ನೀ ಇಷ್ಟಲಿಂಗವನ್ನೇ ನೀವು ದೇವರಂತ ಪೂಜೆ ಮಾಡ್ಬೇಕು, ಹಂಗ್ ಮಾಡ್ಬೇಕಂತ ಮನೆಯವ್ರೆಲ್ಲ ಹೇಳಿ ಪೂಜೆ ಮಾಡ್ಕೊಂಡೇನು ಅಂತ. ಆದ್ರೆ ಗುರುಗಳು ಅದಕ್ಕೆ ದೇವರತ್ತ ಹೇಳಿಲ್ಲ. ಏನ್ ಹೇಳ್ಯಾರ? ನಿನ್ನೊಳಗಿನ ಆತ್ಮನೇ ದೇವರು, ಅರಿವೇ ದೇವರು. ಅದು ಅರಿವನ್ನ ಅಂಗೈಯಾಗಿಟ್ಟು ಪೂಜೆ ಮಾಡ್ಲಕ್ ಬರಂಗಿಲ್ಲ ಅಂತ ಹೇಳಿಕೆ ಏನ್ ಮಾಡ್ಯಾರ? ಲಿಂಗಯ್ಯನ್ನು ಮಾಡಿ ನಿನ್ನ ಅಂಗೈಯಾಗಿಟ್ಟಾರ. ಅದು ಅರಿವಿನ ಕುರುಹು ಅಂತ. ಅರಿವಿನ ಕುರುಹು ಅಂತ ಹೇಳ್ತಾರ. ಹಂಗ ಈ ಪ್ರಪಂಚವನ್ನು ನೋಡು ಅಂತಂದ್ರೆ ನೀನು ಇಷ್ಟಲಿಂಗವನ್ನು ನೋಡು. ಪ್ರಪಂಚ ಅಂದ್ರೆ ಇಷ್ಟಲಿಂಗದ ಆಕಾರ ಅದ ಇಲ್ರಿ? ಇಷ್ಟಲಿಂಗ ಪ್ರಪಂಚದ ಆಕಾರ ಅದ ಇಲ್ಲ? ಆ ಪ್ರಪಂಚದ ಜಾಗದಾಗ ಇಷ್ಟಲಿಂಗ ಇಡ್ಲಕ್ ಬರ್ತದ ಇಲ್ಲ? ಮತ್ತ ದೊಡ್ಡ ಪ್ರಪಂಚ ನೋಡ್ಲಕ್ ಎಲ್ಲಿ ಹೋಗ್ತೀರಿ? ಇಷ್ಟಲಿಂಗ ನೋಡ್ರಿ, ಪ್ರಪಂಚ ನೋಡ್ದಂಗೆ ಅದು. ಈ ದೃಶ್ಯ ಪ್ರಪಂಚವನ್ನ ನೋಡು. ಆ ದೃಶ್ಯ ಪ್ರಪಂಚ ಏನದ? ಇಷ್ಟಲಿಂಗ ಅದು ಅಸತ್ ಆದ, ಅದು ಕುರುಹು ಅಷ್ಟೇ. ಅದ ದೃಶ್ಯಕ್ಕೆ ವಿಲಕ್ಷಣವಾದ ನಿನ್ನ ಸ್ವರೂಪ ಅರಿವೇನದಲ್ಲ, ಅದು ಸತ್ ಆದ. ನಿನ್ನೊಳಗಿನ ಅರಿವು ಸತ್ತು. ಆ ಸತ್ತನ ಕುರುಹು ನಿನ್ ಕೈಯಾಗಿಟ್ಟೇನ್ ಪೂಜೆ ಮಾಡ್ಕೊಳಕತ್ತಿದಿ, ಅದು ಕುರುಹು ಅಷ್ಟೇ, ಅದು ಅಸತ್ ಆದ. ದೃಶ್ಯ ವಿಲಕ್ಷಣವಾದ ಪ್ರಪಂಚವು ಇಲ್ಲಿ ಸತ್ತು ಅಸತ್ ಅನ್ನೋದು ಹೇಳಿದ್ರಿ. ಇಲ್ಲಿ ಒಂದನೇ ಪಾಯಿಂಟ್ ಸತ್ತು ಸದಸತ್. ಇದು ಉಪಾಯ. ಐಡಿಯಾ ಮಾಡ್ಯಾರಂದ್ರೆ ಹೆಂಗ? ಇದು ಉಪಾಯ. ಸತ್ ಅಂದ್ರೇನು? ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ಪ್ರಸಂಗ, ಎಲ್ಲ ವಸ್ತುಗಳಲ್ಲಿ ತುಂಬಿ ತುಳುಕುತ್ತಿರುವ ಚೇತನ, ಶಾಶ್ವತವಾದ ಚೇತನ, ಅವಿನಾಶಿಯಾದಂತ ಚೇತನ, ಅದೇ ಸತ್. ಮತ್ತಿನ್ನೇನು ಹೇಳಿದ್ರು? ಎರಡನೇ ಪಾಯಿಂಟ್, ಎರಡನೇ ಉಪಾಯ ಏನ್ ಹೇಳಿದ್ರು? ದೃಶ್ಯ ವಿಲಕ್ಷಣವಾದ ಪ್ರಪಂಚ ಇದೇನದ? ಜಡವಾಗಿದೆ. ಅದಕ್ಕೆ ವಿಲಕ್ಷಣವಾದ ನಿನ್ನ ಸ್ವರೂಪ ಏನದ? ಪ್ರಜ್ಞಾಪೂರ್ಣವಾಗಿದೆ. ಅಂದ್ರೆ ಏನಾಯ್ತದು? ಜಡ ಮತ್ತು ಚೇತನ ಅಂತ ಹೇಳಿದ್ರು. ಜಡ ಚೇತನ ಉಪಾಯ ಅಂದ್ರೆ ಒಂದೇ, ವಿವೇಕ ಅಂದ್ರೆ ಒಂದೇ. ಚಿತ್ತ ಅಂತಂದ್ರೆ ಅದೇ ಹೇಳಿದ್ನಲ್ಲ, ನಿಮಗ ನೀವ್ ಯಾರಿದ್ದೀರಿ ಅಂತ ಗೊತ್ತದ ನಿಮ್ಮ ಕೂಟಸ್ಥನಿಗೆ, ಮತ್ತ ಇಡೀ ಜಗತ್ತು ಏನದ ಅಂತ ನಿಮ್ಮ ಕೂಟಸ್ಥನಿಗೆ ಗೊತ್ತದ. ಆದ್ರೆ ನಿಮ್ಮ ದೇಹಕ್ಕಾಗ್ಲಿ ಈ ಜಗತ್ತಿನ ಪಂಚಭೂತಗಳಿಗಾಗ್ಲಿ ಯಾವ ಕರೆ ತಾನೇನದ ಅಂತ ಗೊತ್ತವೇನವಕ? ಏನು ಗೊತ್ತಿಲ್ಲ. ಮನುಷ್ಯಗ ನೀವು ಮನುಷ್ಯ ಅಂತ ಆಡ ಗೊತ್ತದ, ಹುಲಿಗೆ ನಾ ಹುಲಿ ಅದೀನಿ ಅಂತ ಏನಾದ್ರೆ ಗೊತ್ತದೇನ ಅವಕ್ಕ? ಏನು ಗೊತ್ತಿಲ್ಲ ಅದಕ್ಕೆ. ನಿಮ್ಮ ಮನುಷ್ಯನೊಳಗಿರುವ ಆತ್ಮ ಒಂದು ಬಿಟ್ಟರೆ ಉಳಿದು ಯಾವಕ್ಕೂ ತಾವೇನದೀವಿ ಅಂತ ಗೊತ್ತಿಲ್ಲ ಈ ಜಗತ್ತಿನೊಳಗೆ. ಇದೇ ವಿಚಿತ್ರ. ಅದಕ್ಕೆ ತನ್ನ ಸ್ವಯಂ ಪ್ರಕಾಶ ತಾನೇನದೀನಿ ಅನ್ನೋದು ತಿಳ್ಕೊಂಡು ಇಡೀ ವಿಶ್ವ ಏನದ ಅಂತ ತಿಳ್ಕೊಳ್ಳುವಂತ ಶಕ್ತಿ ಇರುವಂತ ಆತ್ಮಚೇತನ ಏನದಲ್ಲ, ಅದು ಏನದ? ದೃಶ್ಯದಿಂದ ವಿಲಕ್ಷಣ ಆದ. ನಿನಗ ಕಣ್ಣಿಗೆ ಕಾಣುತ್ತಿರುವ, ಕೈಗೆ ಮುಟ್ಟಲು ಸಿಗುತ್ತಿರುವ ಈ ದೃಶ್ಯ ಏನದಲ್ಲ, ಇದು ಜಡ ಆದ. ಅದು ತಾನೇನಾದ ಅಂತ ಗೊತ್ತಿಲ್ಲ. ದೃಶ್ಯ ವಿಲಕ್ಷಣ ಅಂದ್ರೆ ನಿಮ್ ಕಣ್ಣಿಗೆ ಕಾಣುವುದು ಏನೇನದ, ಅದು ಯಾವುದು ಅದು ತಾನೇನದ ಅಂತ ತನಗೆ ಗೊತ್ತಿಲ್ಲ. ಇದೇನಾಯ್ತು? ಮೊದಲಿಂದು ಸದ್ರೂಪ ಆಯ್ತು, ಇದು ಚಿದ್ರೂಪ. ಹೌದಲ್ರಿ? ಚಿತ್ತು ಅಚಿತ್ತು ಅಂದ್ರೆ ಜಡ ಚೇತನ. ಮುಂದ ಎರಡನೇ ಉಪಾಯ ಗೊತ್ತಾಯ್ತ? ದೃಶ್ಯ ವಿಲಕ್ಷಣವಾದಂತದ ನೀನೇನ್ ಪ್ರಪಂಚ ನೋಡ್ಲಕತ್ತಿದಿ, ಅದು ಜಡ ಅದ, ಅದು ತಾನೇನದ ಅಂತ ತನಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ವಿಲಕ್ಷಣವಾದ ನಿನ್ನ ಸ್ವರೂಪ ಏನದಲ್ಲ, ಅದು ಏನದ? ಪ್ರಜ್ಞಾಪೂರ್ಣವಾಗಿದೆ. ತಾನೇನದ ಅಂತೂ ಗೊತ್ತದ, ಈ ಜಗತ್ತೇನದ ಅಂತೂ ಗೊತ್ತದ. ಇದೇನಾಯ್ತು? ಚಿದ್ರೂಪ.
ಅದು ಮೊದಲಿಂದ ಸದ್ರೂಪ, ಇದು ಚಿದ್ರೂಪ. ಮೂರನೇ ಪಾಯಿಂಟ್ ಏನ್ ಕೊಟ್ರ ಉಪಾಯ? ದೃಶ್ಯವಾಗಿರತಕ್ಕಂಥ ಈ ಜಗತ್ತು ದುಃಖ ರೂಪವಿದೆ, ಅದಕ್ಕೆ ವಿಲಕ್ಷಣವಾದ ನಿನ್ನ ನಿಜ ಸ್ವರೂಪ ಆನಂದ ರೂಪವಾಗಿದೆ. ಇದೊಂದು ಉಪಾಯ ಹೌದಾ ಇಲ್ಲ? ಜಗತ್ತು ದುಃಖ ರೂಪ, ನಿನ್ನ ಸ್ವರೂಪ ಆನಂದ ರೂಪ. ಇದು ಒಂದು ಉಪಾಯ. ಮೂರನೇ ಉಪಾಯ ಸತ್ತಾಯ್ತು, ಚಿತ್ತಾಯ್ತು, ಆನಂದ ಆಯ್ತು. ಮತ್ತು ನಾಲ್ಕನೇದೇನು ಹೇಳ್ತಾನ? ದೃಶ್ಯವಾಗಿರತಕ್ಕಂಥ ಪ್ರಪಂಚ, ದೃಶ್ಯವಾಗಿರತಕ್ಕಂಥ ಪ್ರಪಂಚ ಜಗತ್ತು ಏನದಪ್ಪ ಅಂತಂದ್ರೆ ಅನಿತ್ಯವಾಗಿದೆ. ಅದು ಎಷ್ಟೇ ಸುಂದರವಾಗಿದ್ರು, ಅದು ಎಷ್ಟೇ ಗಟ್ಟಿಮುಟ್ಟಾಗಿದ್ರೂ ಸಹಿತ ಒಂದು ದಿನ ಅದನ್ನು ನಾಶ ಆಗಿ ಹೋಗ್ತದ, ವಿನಾಶಿ ಆದ. ನಿನ್ನ ನಿಜ ಸ್ವರೂಪ, ಅದಕ್ಕೆ ವಿಲಕ್ಷಣವಾಗಿರುವ ನಿನ್ನ ನಿಜ ಸ್ವರೂಪ ಏನದ? ನಿತ್ಯವಾಗ್ಯದ, ಶಾಶ್ವತವಾಗ್ಯದ. ಅದಕ್ಕೆ ಇದೇನಾಯ್ತು? ಅನಿತ್ಯ ಮತ್ತು ನಿತ್ಯ ಅಂತ ಹೇಳಂತ ನಾಲ್ಕನೇ ಉಪಾಯ ಮಾಡಿದರು. ಕೊನೆಯದೇನದ? ದೃಶ್ಯವಾಗಿರತಕ್ಕಂಥ ಪ್ರಪಂಚ ಪರಿಚ್ಛಿನ್ನವಾಗಿದೆ. ಒಂದು ಕಡೆ ಇದ್ದದ್ದು ಇನ್ನೊಂದು ಕಡೆ ಇಲ್ಲ, ಇಲ್ಲಿದ್ದಂಥದ್ದು ಅಲ್ಲಿಲ್ಲ, ಅಲ್ಲಿದ್ದಂಥದ್ದು ಇಲ್ಲಿಲ್ಲ, ಎಲ್ಲ ಒಂದೊಂದು ಕಡೆ ಇದ್ದಂಗದ, ಒಂದ್ ಕಡೆ ಪರಿಚ್ಛಿನ್ನ, ಹರಕ ಪರಕದ. ಆದರೆ ಆ ದೃಶ್ಯಕ್ಕೆ ವಿಲಕ್ಷಣವಾಗಿರತಕ್ಕಂಥ ನಿನ್ನ ನಿಜ ಸ್ವರೂಪ ಕೂಟಸ್ಥನೇ ಬ್ರಹ್ಮ ಸ್ವರೂಪ ಆಗಿ ಏನದ? ಅದು ಪರಿಪೂರ್ಣವಾಗಿದೆ. ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ಕಡೆ ಅದ. ಅದಕ್ಕಿದೇನಾಯ್ತು? ಪರಿಚ್ಛಿನ್ನ ಮತ್ತೆ ಪರಿಪೂರ್ಣ. ಈ ರೀತಿ 5 ಉಪಾಯಗಳಿಂದ ಏನ್ ಮಾಡ್ಲಕತ್ತಾರ? ಈ ಜಗತ್ತಿನ ಬಗ್ಗೆ ನಿಷೇಧ ಮಾಡಿ ಆ ಒಂದು ಬ್ರಹ್ಮ ತತ್ವ, ಪರಮಾತ್ಮನ ತತ್ವವನ್ನ ತಿಳಿಸಿಕೊಡ್ಲಕತ್ತಾರ ಇಲ್ಲಿ. ಈ ಕಾರಣದಿಂದ ಜಗತ್ತನ್ನ ಸತ್ಯ ಅಂತ ಹೇಳುವಲ್ಲಿ ವೇದಗಳ ತಾತ್ಪರ್ಯವಿಲ್ಲ. ಯಾಕೆ ಚಾಲು ಮಾಡಿರಲ್ಲ ಇದು ನಾಗರತ್ನಮ್ಮವರು? ಜಗತ್ತನ್ನ ಸತ್ಯ ಅಂತ ಹೇಳುವಲ್ಲಿ ವೇದಗಳ ತಾತ್ಪರ್ಯವಿಲ್ಲ. ಅದರ ದ್ವಾರ ನಿನ್ನ ನಿಜ ಸ್ವರೂಪ ಮತ್ತು ಬ್ರಹ್ಮ ಸ್ವರೂಪದ ಅದ್ವೈತವನ್ನ ತಿಳಿಸುವಲ್ಲಿ ವೇದಗಳ ಅಭಿಪ್ರಾಯ. ಆತ್ಮ ಮತ್ತು ಪರಮಾತ್ಮ, ಆತ್ಮ ಅಂದ್ರೆ ಏನು ಅಂತ ತಿಳಿಸ್ಬೇಕಂತಾರ, ಪರಮಾತ್ಮ ಅಂದ್ರೆ ಏನು ಅಂತ ತಿಳಿಸ್ಬೇಕಂತಾರ, ಆತ್ಮ ಪರಮಾತ್ಮ ಒಂದೇ ಅಂತ ತಿಳಿಸ್ಬೇಕಂತಾರ. ವೇದಗಳ ಗುರಿ ಅಂದ್ರೆ ಇಲ್ಲಿ ಹೇಳಕತ್ತಾರ ಸ್ವಚ್ಛ. ನೀವೇನು ವೇದಾಂತಗಳನ್ನೇನು ತಿಳ್ಕೋಬೇಕಂತಿರಲ್ಲ, ವೇದಾಂತಿಗಳು, ವೇದಾಂತ ಸಿದ್ಧಾಂತಿಗಳು, ನಿಮ್ಮ ಗುರಿ ಏನಪ್ಪಾ ಅಂತಂದ್ರೆ ಆತ್ಮ ಅಂದ್ರೇನು ಅಂದ್ರೆ ಪಿಂಡಾಂಡ ಅಂತರ್ಗತವಾದ ಚೇತನ, ಮತ್ತೆ ಬ್ರಹ್ಮ ಅಂದ್ರೇನು ಬ್ರಹ್ಮಾಂಡ ಅಂತರ್ಗತವಾದ ಚೇತನ. 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡು ಮುಂದೇನ್ ಮಾಡ್ತಾರ? ಆತ್ಮ ಪರಮಾತ್ಮ ಒಂದೇ ಅಂತ ಹೇಳಂತ ಒಂದು ಗುರಿ ಆ ವೇದಾಂತ ಸಿದ್ಧಾಂತಿಗಳ ಅದೇ ಹೊರತು ಈ ಜಗತ್ತಿನ ಸತ್ಯ ಮಿಥ್ಯಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ಅವ್ರು ಹಂಗೆ ಹೇಳ್ಯಾರ, ಇವ್ರು ಹಿಂಗೆ ಹೇಳ್ಯಾರ, ಅದು ಹ್ಯಾಂಗದ, ಇದು ಹಿಂಗದ ಅಂದ್ರೆ ಅದು ಹ್ಯಾಂಗ್ ಬೇಕು ಹಂಗೆ ಇರ್ತದ. ಅದು ನಮಗ ಸಂಬಂಧ ಇಲ್ಲ, ಅದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ. ಅದೇನಂತಂದ್ರ, ಈಗ ನೀವು ಮನ್ಯಾಗ ಒಂದು 4 ಮಕ್ಕಳು ಎಸೋ ಇರ್ತಾವ ಅಂದ್ಕೊಳ್ರಿ, ಒಂದು 4-5 ಮಕ್ಕಳು ಇರ್ತಾವ. ಇದ್ದ ಹೊತ್ನಾಗ ಏನೋ ಒಂದು ಯಾವಾಗ ಒಂದು ತಪ್ಪು ಮಾಡ್ಯಾನಂದ್ರ ಏನೋ ಒಂದು ಅದಕ್ಕ ತಿದ್ದಿ ಬುದ್ಧಿ ಏನೋ ತಿಳುವಳಿಕೆ ಹೇಳಿ ಮುಂದೆ ಸುಧಾರಿಸುವರಪ್ಪ ಹಂಗ ಹಿಂಗ ಅಂತ. ಅದಕ್ಕೆ ನಮ್ಮ ಮಗ ಅಂತ ತಿಳ್ಕೊಂಡು ನೀವೇನೋ ಮಾಡ್ತಿರ್ತೀರಿ. ಮಾಡ್ಕೊತಿದ್ದತ್ನಾಗ ಅಮ್ಮ ಅವೇ ದೊಡ್ಡ ಮಾಡ್ಕೊಂಡ್ಕೆ ಇಡೀನೇ ಮನಿ ಮುಳುಗ್ಸಂತ ದೊಡ್ಡ ಸಮಸ್ಯೆ ಮನೆಗೆ ಹೊಡ್ಕೊಂಡು ಬರ್ಲಕತ್ನ ಅಂತಂದ್ರೆ ಏನ್ ಮಾಡ್ತೀರಿ? ಅವಾಗ ನ್ಯೂಸ್ ಪೇಪರ್ನ ಟಿವಿಯಾಗ ಹಾಕ್ತಿರಿಲ್ಲ, ಇವನು ನಮ್ಮ ಮಗ, ಆದರೆ ಇವನು
ಬಹಳ ಅಪಾಯಕಾರಿಯಾದಂಥ ವ್ಯಕ್ತಿ ಆಗಿರುವ ಕಾರಣ ಇವನ ಜೊತೆಗೆ ಯಾರಾದರೂ ಏನಾದರೂ ವ್ಯವಹಾರ ಮಾಡಿದರೆ ಅದು ನಮ್ಮ ಮನೆತನದವರಿಗೆ ಯಾರಿಗೆ ಸಂಬಂಧವಿಲ್ಲ, ವ್ಯವಹಾರ ಮಾಡಿದವರು ನೀವೇ ಅದಕ್ಕೆ ಸಂಬಂಧ ಅಂತ ಪೇಪರ್ನಾಗ ಹಾಕ್ತಾರೆ. ಇಲ್ಲ ಅಂತಂದ್ರೆ ಏನಾಗ್ತದೆ? ನಾವು ಹಾಕಿ ನೋಡ್ರಿ ಪೇಪರ್ನಾಗ ಮೊದಲೇ ಡಿಕ್ಲೇರ್ ಮಾಡಿ ನ್ಯೂಸ್ ಪೇಪರ್ ಓದಿಲ್ಲ ಅಂದ್ರೆ ನಾವೇನ್ ಮಾಡೋಣ? ಹಂಗ ನಮ್ಮ ಗುರಿ ಏನದ ಅಂತಂದ್ರ ಈ ಕಡೆ ಪರಮಾತ್ಮನ ಸಾಧನೆ ಮಾಡೋದ್ರ ಕಡೆ ಅದ, ಜಗತ್ತಿನ ಸಾಧನೆ ಏನದ ಕೈ ಬಿಟ್ಬಿಟ್ಟಿವಿ ಅವ್ರ ಬಗ್ಗೆ. ನಮ್ಮ ಮಗ ಅಲ್ಲ, ಹುಟ್ಟೇನು ನಮ್ಮ ಮನ್ಯಾಗ, ಆದ್ರ ನಮಗ ಅಪಾಯಕಾರಿ ಇದ್ದಕ್ಕ ಅವನ್ ಕೈ ಬಿಟ್ಬಿಟ್ಟಿವ್ರಿ ಅಂತೀರಿ ನಾವು. ಗಂಡ ಕುಡಿತಾನ ಬಿಡಿಸ್ಬೇಕಂತ ಏಟ್ ಪ್ರಯತ್ನ ಮಾಡಿದ್ರು ಹಂಗೆ ಕುಡಿಲಕತ್ರ ಅವ್ನ ಹೆಣ್ತಿ ಏನಂತಾಳ? ಕೈ ಬಿಟ್ಟಿವ್ರಿ, ಅವ್ರು ಮುಗಿದ, ಅವ್ರಿಗೆ ಇನ್ನೇನು ಹೇಳಿದ್ರಿ ಏನು ಉಪಯೋಗ ಇಲ್ಲ, ಕೈ ಬಿಟ್ಟಿವ್ರಿ ಅಂತ. ಹಂಗಿದ ಜಗತ್ತನ್ನ ಏನ್ ಮಾಡ್ಬೇಕು? ಕೈ ಬಿಟ್ಬಿಡ್ಬೇಕು. ಈ ಜಗತ್ತಿನ ವ್ಯವಹಾರದೊಳಗ ಬಹಳ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಇದೆಲ್ಲ ಒಟ್ಟು ಕೇಳಕ್ಕೆ ಮತ್ತೆ ಜಗತ್ತಿನ ಸಲುವಾಗಿ ಗೋಳೋ ಅಂತ ಅಳುತ್ತಿದ್ರೆ ಈ ಹೇಳಿದ ಪಾಠ ಉಪಯೋಗ ಆಗಿಲ್ಲ ನಿಮಗ ಅಂತ. ನಿಮ್ಮ ಸಂಸಾರ ಇರಬಹುದು, ಜಗತ್ತಿರಬಹುದು, ನಿಮ್ಮ ಶರೀರ ಇರಬಹುದು, ಇಲ್ಲಿ ಉಂಟಾಗುವ ಸುಖ ದುಃಖಾದಿಗಳಿಗೆ ನೀವು ಬಹಳ ಲಕ್ಷ್ಯ ಕೊಟ್ಟು ಅದರಾಗೆ ನೀವು ಕಷ್ಟ ಅನುಭವಿಸೋದು ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ? ಅದಕ್ಕೆ ಇವ್ರನ್ನ ಎಷ್ಟು ಚಂದ ಬಿಡಿಸ್ಲಕತ್ತಾರ. ಇಂಥವೆಲ್ಲ ಕೇಳಿದ್ಮೇಲೆ ಅದ್ರ ಸಲುವಾಗಿ ನನ್ನ ಹೆಂಡತಿ ಹಿಂಗ, ನನ್ನ ಗಂಡ ಹಿಂಗ, ನನ್ನ ಮಕ್ಕಳು ಹಿಂಗ, ಹಂಗ ಮೊಮ್ಮಕ್ಕಳು ಹಿಂಗ, ಮನಿ ಹಿಂಗ, ಹೊಲ ಹಂಗ, ಮತ್ತೇನದಪ್ಪ ಬಂಧು ಮಿತ್ರರ ಅಂತವ್ರು ಇಂಥವ್ರು ಎಲ್ಲ ವಸ್ತು ಎಂತಿಂತವ್ರೆ ಇರ್ತಾರೆ. ಏನ್ ಮಾಡ ಜಗತ್ತಪ್ಪ, ಈ ಜಗತ್ತಿನಾಗ ಎಲ್ಲಾ ತರನು ಇರ್ತಾರ. ಎಲ್ಲಾ ತರನು ಇರ್ತಾರ. ಹಿಂಗಾಗಿ ಹೆಂಗಿರ್ಬೇಕು ಅನ್ನೋದು ಕಲಿಸ್ಲಕತ್ತಾರಿ. ನಿಮ್ಮ ಲಕ್ಷ್ಯ ಜಗತ್ತಿನ ಕಡೆ ಲಕ್ಷ್ಯ ಕೊಟ್ಟು ಜಗತ್ತನ್ನ ಸುಧಾರಣೆ ಮಾಡ್ಲಕ್ ಹೋಗು. ಇತ್ತಪ್ಪ ದಮ್ಮ ಮಾಡ್ರಿ ಸುಧಾರಣೆ. ಸುಧಾರಣೆ ಮಾಡಿದವ್ರು ಯಾರು ಸುಖವಾಗಿದಾರ ಹೇಳ್ರಿ? ಜಗತ್ತು ಸುಧಾರಣೆ ಮಾಡ್ಲಕ್ ಹೋದವ್ರು ಯಾರು ಸುಖ ಪಟ್ಟಾರ ಹೇಳ್ರಿ? ಬಸವಣ್ಣವ್ರಿಗೆ ಕೂಡಲ ಸಂಗಮಕ್ಕೆ ಓಡಿಸಿಬಿಟ್ರೆ ಇಲ್ಲ ಗಡಿಪಾರ ಮಾಡಿ. ಮೊಹಮ್ಮದ್ ಪೈಗಂಬರರಿಗೆ ಮಕ್ಕಾದಿಂದ ಮದೀನಾಕ, ಮದೀನಾದಿಂದ ಮಕ್ಕಾಕ, ಅಲ್ಲಿ ಬೇಸರ ಮಾಡ್ಕೊಂಡು ಇಲ್ಲಿ ಓಡಿಸ್ತಿದ್ರು, ಇಲ್ಲಿ ಬೇಸರ ಮಾಡ್ಕೊಂಡು ಅಲ್ಲಿ ಪರಮಾತ್ಮನೇ ಹುಟ್ಟಿ ಬಂದ ನಮ್ಮ ಭೂಮಿ ಮೇಲೆ. ಆ ಪರಮಾತ್ಮನ ಗುರುತಿಸಲಾರ್ದಂಗ ಊರೂರು ತಿರುಗಿಸಿದ್ರ ಆ ಪುಣ್ಯಾತ್ಮಗ. ಯೇಸು ಕ್ರಿಸ್ತಗ ಶಿಲುಬೆಗೆ ಏರ್ಸಿ ಮಳೆ ಹೊಡೆದ್ರು. ಸಾಕ್ಷಾತ್ ಗಂಗೆ ಪರಮಾತ್ಮನ ಸತಿ ಆಕಿ ಮಗ ಗಂಗಾಪುತ್ರ ಭೀಷ್ಮನಿಗೆ ಬಾಣ ಶರಶಯ್ಯ ಬಾಣದ ಹಾಸಿಗೆ ಮಾಡಿ ಅವನಿಗೆ ಮನಗಿಸಿದರು. ಲೇಟೆಸ್ಟ್ ಮಹಾತ್ಮ ಬಾಣದ ಹಾಸಿಗೆ ಮಾಡಿ ಮನಗಿಸಿದ್ರು. ಅವನಿಗೆ ಏನ್ ಕರ್ಮ ಮಾಡಿದ್ನಿ ಅಂತ ನನಗೆ ಇದೇನು ಬಂತು ಭೋಗ ಅಂತ ನಾವು. ಯೇಸು ಕ್ರಿಸ್ತನ್ಕಿಂತ ದೊಡ್ಡ ಹೋದಿಲ್ಲ ಬಾಣದ ಅವನಿಗೊಂದು 4 ಮಳೆ ಹೊಡೆದಿರ್ಬೇಕು. ಇವನು ಪೂರ್ತಿ ಅಂಗಾಲಡ್ದು ಹಳ್ಳೆಟ್ಟಿ ತನಕ ಬಾಣದ ಹಾಸಿಗೆ ಹಾಸಿ ಅದ್ರ ಮೇಲೆ ಮನಗಿಸಿದ್ರು ಅವನಿಗೆ. ಬುದ್ಧಂದ ಒಂದು ಸಮಸ್ಯೆ, ಮಹಾವೀರಂದ ಒಂದು ಸಮಸ್ಯೆ. ಇದನ್ನು ಸುಧಾರಣೆ ಮಾಡ್ಬೇಕನ್ನೋದವ್ರದ್ದು ಏನದ ಪರಿಸ್ಥಿತಿ? ಅದಕ್ಕ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಗುರಿ ಪರಮಾತ್ಮ ಸಾಧನೆ ಕಡೆ ಇರಲಿ. ಸಾಧ್ಯ ಆದ್ರೆ ಮಾಡ್ರಿ, ಮಾಡ್ಲಿಕ್ಕೆ ಬಿಡ್ರಿ. ಇದ್ಯಾಕೆ ಮಾಡಿಲ್ಲ ನಿಮ್ಗೆ ಯಾರು ಕೇಳಲ್ಲ. ಆದ್ರೆ ಅಧ್ಯಾತ್ಮ ಸಾಧನೆ ಮಾಡಲಿಲ್ಲ ಅಂತಂದ್ರೆ ಜನ್ಮ ವ್ಯರ್ಥ. ಮನುಷ್ಯ ಜನ್ಮ ದೊಡ್ಡ ನಷ್ಟ, ಅತ್ಯಂತ ದೊಡ್ಡ ಲಾಸ್. ಅಂದ್ರೆ ಮನುಷ್ಯ ಜನ್ಮಕ್ಕೆ ಬಂದು ಮೋಕ್ಷ ಸಾಧನೆ ಮಾಡಲಿಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ಲಾಸ್ ಮತ್ತೊಂದೇನು ಇಲ್ಲ. ದೊಡ್ಡ ಲಾಭ ಆತ್ಮ ಸಾಧನೆ ದೊಡ್ಡ ಲಾಭ, ಅದಕ್ಕಿಂತ ದೊಡ್ಡ ಲಾಭ ಮತ್ತೊಂದೇನು ಇಲ್ಲ. ಲಾಸ್ ಅಂಡ್ ಪ್ರಾಫಿಟ್ ಆತ್ಮ ಸಾಧನೆ. ಈ ಕಾರಣದಿಂದ ಜಗತ್ತನ್ನು ಸತ್ಯ ಅಂತ ಹೇಳುವರಲ್ಲಿ ವೇದಗಳ ತಾತ್ಪರ್ಯವಿಲ್ಲ. ಅದರ ದ್ವಾರ ನಿನ್ನ ನಿಜ ಸ್ವರೂಪ
ಬ್ರಹ್ಮ ಸ್ವರೂಪದ ಅದ್ವೈತವನ್ನು ತಿಳಿಸುವಲ್ಲಿ ವೇದದ ಅಭಿಪ್ರಾಯ. ಅಂದ್ರೆ ಏನು? ಜಗತ್ತನ್ನ ಮಿಥ್ಯ ಅಂತ ಯಾಕೆ ಮಾಡ್ಲಕತ್ತಾರ ತಿಳ್ಕೋ. ಜಗತ್ತನ್ನ ಮಿಥ್ಯ ಅಂತೇಳಿ ಅಷ್ಟೇ ಕೈ ಬಿಟ್ಟಿಲ್ಲ, ನಿನ್ನ ಆತ್ಮದ ಸತ್ಯವನ್ನ ಪ್ರತಿಪಾದನೆ ಮಾಡುವುದಕ್ಕ ಜಗತ್ತನ್ನ ಮಿಥ್ಯ ಅಂತ ಹೇಳಕತ್ತಾರ. ಜಗತ್ತಿಗೆ ಮಿಥ್ಯ ಮಿಥ್ಯ ಅಂತ ಯಾಕೆ ಅನ್ಕೋತ್ ಕೂತಾರ ಅಂತಂದ್ರ, ಜಗತ್ತಿಗೆ ಮಿಥ್ಯ ಅಂತ ಯಾಕೆ ಅಂತಾರ ಅಂದ್ರೆ ಆತ್ಮದ ಸತ್ಯತ್ವವನ್ನ ಪ್ರತಿಪಾದನೆ ಮಾಡುವುದಕ್ಕ. ವೇದವ್ಯಾಸರು ಶಿವಪುರಾಣನು ಅವರೇ ಬರೆದಾರ, ವಿಷ್ಣು ಪುರಾಣನು ಅವರೇ ಬರೆದಾರ. ಶಿವಪುರಾಣದೊಳಗ ವಿಷ್ಣುವಿನ ನಿಂದೆ ಮಾಡ್ಯಾರ, ವಿಷ್ಣುವಿನ ಪುರಾಣದಾಗ ಶಿವನ ನಿಂದೆ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂತಂದ್ರೆ ಶಿವಭಕ್ತರಲ್ಲಿ ಶಿವಭಕ್ತಿ ಗಟ್ಟಿಯಾಗ್ಲಿ ಅಂತೇಳಿ ವಿಷ್ಣುವಿನ ನಿಂದೆ ಮಾಡ್ಯಾರ. ವಿಷ್ಣು ಪುರಾಣದೊಳಗ ಶಿವನ ನಿಂದೆ ಯಾಕೆ ಮಾಡ್ಯಾರ ಅಂದ್ರ ವಿಷ್ಣುವಿನ ಭಕ್ತರಲ್ಲಿ ವಿಷ್ಣುವಿನ ಭಕ್ತಿ ಗಟ್ಟಿ ಆಗ್ಲಿ ಅಂತ. ಹಂಗ ಇಲ್ಲಿ ಏನದ ಅಂತಂದ್ರೆ ಈ ಜಗತ್ತನ್ನ ಯಾಕೆ ನಿಷೇಧಿಸ್ಯಾರ ವೇದಾಂತಿಗಳು ಅಂತಂದ್ರೆ ನಿಮ್ಮಲ್ಲಿರುವ ಶುದ್ಧ ಬ್ರಹ್ಮ ಸ್ವರೂಪ ನಿಷ್ಠೆ ಹೆಚ್ಚಾಗ್ಲಿ ಅಂತ. ಕರೆಕ್ಟಾ? ಶುದ್ಧ ಬ್ರಹ್ಮ ಸ್ವರೂಪದೊಳಗ ನಿಮ್ಮ ನಿಷ್ಠೆ ಹೆಚ್ಚಾಗ್ಲಿ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪವಾದಂತಹ ನಿಮ್ಮ ಚೇತನದ ಬಗ್ಗೆ ನಿಮ್ಮ ನಿಷ್ಠೆ ಹೆಚ್ಚಾಗ್ಲಿ, ನಿಮ್ಮ ಸ್ವರೂಪ ನಿಷ್ಠೆ ಹೆಚ್ಚಾಗ್ಲಿ. ಯಾವುದು ಮಿಥ್ಯ ಅದ ಅದರ ಮೇಲೆ ನಿಮ್ಮ ನಿಷ್ಠೆ ಕಡಿಮೆ ಆಗ್ಲಿ. ನಮ್ದೇನದಪ್ಪ ಅಂತಂದ್ರೆ ಜಗತ್ತಿನ ಮೇಲೆ ನಿಷ್ಠೆ ಸಿಕ್ಕಾಪಟ್ಟೆ ಅದ, ಸ್ವರೂಪದ ಮೇಲೆ ನಿಷ್ಠೆ ಅತ್ಯಂತ ಕಡಿಮೆ. ಅದು ಸತ್ಸಂಗದಾಗ ಗುರುಗಳು ಹೇಳುವಾಗ ಅಷ್ಟೇ. ಇದು ಬಿಟ್ಟಿತು ಅಂದ್ರೆ ಸಾಕು, ಮತ್ತೆ ಮಂಗ್ಯ. ಒಳಗೆ ಸುಂದರ ಬಾರ ಬಂದರ, ಬಂದರ ಅಂದ್ರೆ ಮಂಗ್ಯ, ಅಂದರ ಸುಂದರ, ಬಾರ ಬಂದರ. ವೇದಗಳಲ್ಲಿ ಗುರುಗಳು ಅನೇಕ ಪ್ರಕಾರವಾಗಿ ಪ್ರಪಂಚದ ಉತ್ಪತ್ತಿ ಕ್ರಮವನ್ನ ಏಕೆ ಹೇಳಿದ್ದಾರೆ ಅಂದರೆ ಪ್ರಪಂಚವನ್ನ ಸತ್ಯ ಅಂತ ಹೇಳುವಲ್ಲಿ ವೇದಗಳ ಅಭಿಪ್ರಾಯವಿಲ್ಲ. ಭಿನ್ನಾಭಿಪ್ರಾಯಗಳು ಸಿಕ್ಕಾಪಟ್ಟೆ ಅದಾವ ವೇದಗಳಲ್ಲಿ. ಋಷಿಗಳು ಮುನಿಗಳು ನಾನಾ ರೀತಿ ಯಾಕೆ ಹೇಳ್ಯಾರ? ಅದು ಜಗತ್ ಸತ್ಯ ಅಂತ ಹೇಳೋದಿಲ್ಲ. ಜಗತ್ತು ಸತ್ಯವಾಗಿತ್ತಂದ್ರೆ ಅದಕ್ಕೊಂದು ಕ್ರಮ ಇರ್ತಿತ್ತು, ಅದಕ್ಕೊಂದು ನಿಮಿತ್ತ ಅಂತ ಇರ್ತಿತ್ತು. ಅದು ಯಾವುದು ಇಲ್ಲದಕ್ಕೆ ಒಬ್ಬೊಬ್ರು ಒಂದೊಂದು ತರ ಹೇಳ್ಯಾರ, ಏನ್ ಸಮಸ್ಯೆ ಇಲ್ಲ. ಹಿಂದಿನವ್ರು ಏನ್ ಯಾಕೆ ಹೇಳಲಕ್ಕ? ನಿಮಗೂ ಬುದ್ಧಿಗೆ ಏನಾರ ತಿಳಿದಿತ್ತಂದ್ರ ಜಗದ ಉತ್ಪತ್ತಿಯ ಕ್ರಮವನ್ನ ನೀವನು ಒಂದು ಹೇಳಿ ನೀವನು ಒಂದು ಪ್ರತಿಪಾದನೆ ಮಾಡಬಹುದು. ಆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಸಾಧಕರಿಗೂ ಆದ ಇಲ್ಲಿ. ಆದರ ಅದ್ವೈತ ಬ್ರಹ್ಮವನ್ನ ತಿಳಿಸುವಲ್ಲಿ ಒಂದೇ ಒಂದು ತಾತ್ಪರ್ಯ, ಸಿಂಗಲ್. ಅದ್ವೈತ ಬ್ರಹ್ಮ ತಿಳಿಸುವಲ್ಲಿ ಅದರೊಳಗೇನು ವ್ಯತ್ಯಾಸ ಇಲ್ಲ. ಅದರೊಳಗ ಒಂದೇ ಒಂದು ಸಿಂಗಲ್, ಒಂದೇ ಎಲ್ಲ ಬ್ರಹ್ಮ ಒಂದೇ. ವೇದಗಳು ಹೇಳೋ ಬ್ರಹ್ಮನು ಒಂದೇ, ಶರಣರು ಹೇಳೋ ಬ್ರಹ್ಮನು ಒಂದೇ, ಸಂತರು ಹೇಳೋ ಬ್ರಹ್ಮನು ಒಂದೇ, ಪುರಾಣಗಳು ಹೇಳುವ ಬ್ರಹ್ಮ ಒಂದೇ. ಬ್ರಹ್ಮ ಒಂದೇ ಒಂದು. ಅದರೊಳಗ ನಿಷ್ಠೆ ಅದ, ಅದರೊಳಗೆ ನಿಷ್ಠೆ ಬೆಳೆಸ್ಕೊಳ್ರಿ. ಅದನ್ನ ತಿಳಿಸದೆ ವೇದಾಂತದ ಗುರಿ. ಜಗತ್ತಿನ ಬಗ್ಗೆ ತಿಳಿಸಿ ಹೇಳೋದು ವೇದಾಂತದ ಗುರಿ ಅಲ್ಲ. ನಾನಾ ರೀತಿಯಾದ ಜಗತ್ತನ್ನ ನಾನಾ ರೀತಿಯಾಗಿ ಹೇಳ್ಯಾರ. ಅದು ಸತ್ಯ ಇಲ್ಲ, ಮಿಥ್ಯ ಅದ. ಅದರ ಬಗ್ಗೆ ಯಾರ್ದು ಗುರಿ ಇಲ್ಲ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ವಿಷಯ ಕೈ ಬಿಟ್ಟು ಬಿಡ್ರಿ. ಲೌಕಿಕ ಪ್ರಪಂಚದ ವಿಷಯವನ್ನ ನಿಮ್ಗೇನಾರ ಸುಧಾರಣೆ ಮಾಡ್ಲಿಕ್ಕೆ ಅದರ ಮಾಡ್ರಿ, ಇಲ್ಲಾಂದ್ರೆ ಕೈ ಬಿಟ್ಟು ಬಿಡ್ರಿ. ನಮ್ಮ ಹೊಟ್ಟಿಲೆ ಹುಟ್ಟಿದ ಮಗನೇ ಅದನಂದ್ರೂ ಅವಂದೇ ಒಂದು ಹಣೆ ಬರ್ಕೊಂಡು ಬಂದನ, ಅವಂದೇ ಒಂದು ಪಾಸ್ಬುಕ್ ಇರ್ತದ, ಅವಂದೇ ಒಂದು ಆಧಾರ್ ಕಾರ್ಡ್ ಇರ್ತದ, ಅವಂದೇ ಒಂದು ಪಾನ್ ಕಾರ್ಡ್ ಇರ್ತದ, ಅವಂದೇ ಒಂದು ಬ್ಯಾಂಕ್ ಅಕೌಂಟ್ ಇರ್ತದ. ಅವ ಮಾಡೋ ವ್ಯವಹಾರಕ್ಕ ಅವನೇನ್ ಅನುಭವಿಸ್ಬೇಕು ಅನುಭವಿಸ್ತಾನ. ನಮ್ಮ ವ್ಯವಹಾರಕ್ಕ ನಾವೇನ್ ಅನುಭವಿಸ್ಬೇಕು ಅನುಭವಿಸ್ತೀವಿ. ಅವನ ವ್ಯವಹಾರ ನೋಡಿ ನೀವು ದುಃಖ ಪಡೋದ್ರಾಗ ಏನು ಅರ್ಥ ಇಲ್ಲ. ಹೌದಲ್ರಿ? ಅವನ ವ್ಯವಹಾರದಲ್ಲಿ ಅವನಿಗೆ ಸಂಬಂಧಪಟ್ಟಂತದಕ್ಕ ನಾವು ಸುಖ ದುಃಖ ಅನುಭವಿಸ್ತೀವಲ್ಲ, ಅದು ಏನು ಅರ್ಥ ಇಲ್ಲ. ಯಾರ್ಯಾರು ಏನೇನ್ ಮಾಡ್ಲಕ್ ಬಂದಾರ ಅದದು ಮಾಡ್ತಿರ್ತಾರ. ಆದ್ರೆ ಬ್ರಹ್ಮಜ್ಞಾನ ಸಾಧನೆಯಲ್ಲಿ ಕನ್ಸಿಷನ್ ಇಲ್ಲ. ಮಗ ಆದ್ರೇನು ಅಪ್ಪ ಆದ್ರೇನು ಎಲ್ಲರೂ ಅದು ಮಾಡ್ಲೇಬೇಕು. ಅದು ಮಾಡ್ಲಿಲ್ಲ ಅಂತಂದ್ರ ಅದಕ್ಕಿಂತ ದೊಡ್ಡ ಲಾಸ್ ಮತ್ತೊಂದಿಲ್ಲ. ಅದನ್ನ ಯಾರು ಪಡ್ಕೋತಾರ ಅದಕ್ಕಿಂತ ದೊಡ್ಡ ಲಾಭ ಮತ್ತೊಂದಿಲ್ಲ.
ಇಷ್ಟು ಅದ ನೋಡ್ರಿ ಈ ವೇದಾಂತದ ತಾತ್ಪರ್ಯ ಅನ್ನೋದು ವಿಷಯಾಂಕ 240 ಇವತ್ತು ಮುಕ್ತಾಯ ಆಯಿತು. ನಾಳೆ 241ರಲ್ಲಿ ಇದೇ ವಿಚಾರ ಇನ್ನೂ ಮುಂದುವರಿಯುತ್ತದೆ. ಬಹಳ ಇಂಪಾರ್ಟೆಂಟ್ ಆದ ಇಲ್ಲ ಇದು. ಏನ್ರಿ ಸೂತ್ರಕಾರರು ಭಾಷ್ಯಕಾರರು ಅಂತ ಹೇಳಿಕೆ ನಿಮ್ಮದೇ ಒಂದೇನೋ ಹೇಳಿದ್ರಲ್ಲ ಅಂತಂದ್ರ 240ನೇ ವಿಷಯಾಂಕದೊಳಗ ಈ ಸೂತ್ರಕಾರರ ಭಾಷ್ಯಕಾರರ ವಿಚಾರಗಳನ್ನ ಗ್ರಹಣ ಮಾಡಬೇಕಾದ್ರ ನಮ್ಮ ಅಂತಃಕರಣಕ್ಕ ಇವತ್ತಿನ ಒಂದು ವಿಚಾರ ಏನ್ ಮಾಡ್ತದ, ಶಕ್ತಿ ಕೊಡ್ತದ. ಅದನ್ನು ಪಡ್ಕೋಬೇಕಾದ್ರೆ ಶಕ್ತಿ ಬೇಕಲ್ಲ ನಮ್ಮ ಅಂತಃಕರಣಕ್ಕೆ. ಶಕ್ತಿ ಕೊಟ್ಟು ಈಗ ಹೇಳ್ತಾರೆ ನಾಳೆ ಸೂತ್ರಕಾರರ ಬಗ್ಗೆ ಭಾಷ್ಯಕಾರರು ಸೂತ್ರಕಾರರು ಜಗತ್ತಿನ ಬಗ್ಗೆ ಏನ್ ಹೇಳ್ಯಾರ ಅನ್ನೋದು ನಾಳೆ ಹೇಳ್ತಾರೆ. ಸಾಕ ಇಷ್ಟು ಏನ್ ಇವತ್ತೇ ಹೇಳಮ್ಮ ಅದನ್ನು. ಸಾಕು ನಾಳೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣ. ಇದುವರೆಗೆ ಗುರುಗಳು ಚನ್ನಬಸವಣ್ಣನವರ ಒಂದು ವಚನ ವಿಶ್ಲೇಷಣೆ ಮಾಡ್ತಾ ಎಲ್ಲರೂ ಶಿವಜ್ಞಾನಿಗಳಾಗ ಸಾಧ್ಯಲ್ಲ. ಸ್ವಾತಿ ಮಳೆಯ ಹನಿಗಳೆಲ್ಲ ಮುಟ್ಟಾಗರ ಅಲ್ಲಿ ಮುಂದೆ ಕುಡಿಯಾಕ ನೀರ ಇರುದಿಲ್ಲ. ಈ ಬಟ್ಟೆ ಬಯಲೆಲ್ಲ ಗಟ್ಟಿಗೆ ಹೊಡ್ಕೊಂಡ್ರ ಅಲ್ಲಿ ಇರಾಕ ಜಾಗ ಎಲ್ಲೇ ಸಿಗ್ತತಿ. ಅದಂತೆ ಇಲ್ಲಿ ಎಲ್ಲರೂ ಶಿವಜ್ಞಾನಿಗಳೇ ಆದ್ರ ಮುಂದೆ ಜಗತ್ತು ನಡೆಯುವುದಿಲ್ಲ ಅಂತ ಹೇಳಿ ಇದೊಂದು ವಚನವನ್ನ ವಿಶ್ಲೇಷಣೆ ಮಾಡಿದ್ರು. ಆಮೇಲೆ 240ನೇ ವಿಷಯಾಂಕ ಶ್ರೀ ವಿಚಾರ ಸಾಗರ 5ನೇ ತರಂಗದೊಳಗೆ ಬರುವ 240ನೇ ವಿಷಯಾಂಕದಲ್ಲಿ ಬರುವ ಒಂದು ಈ ಜಗತ್ತಿನ ಉತ್ಪತ್ತಿಯ ಬಗ್ಗೆ ನಮಗಿವತ್ತು ಒಂದು ಅಡಿಪಾಯವನ್ನ ಹಾಕಿಕೊಟ್ರು. ನಾಳೆ ಇದರ ಒಂದು ವೇದಾಂತಿಗಳ ಮತ್ತು ಸೂತ್ರಕಾರರ ಮತ್ತು ಭಾಷ್ಯಕಾರರ ಅಭಿಪ್ರಾಯಗಳನ್ನ ನಾಳೆ ನಮಗೆ ವಿವರವಾಗಿ ತಿಳಿಸಿಕೊಡ್ತಾರೆ. ಇಂತಹ ಒಂದು ಜ್ಞಾನವನ್ನು ನೀಡಿದ ಗುರುಗಳಲ್ಲಿ ಅನಂತ ಇವತ್ತು ಹೇಳಿದ್ದು ವೇದಾಂತಿಗಳ ಅಭಿಪ್ರಾಯ. ನಾಳೆ ಸೂತ್ರಕಾರ ಪಾತ್ರಕಾರರು ಸೂತ್ರ ಭಾಷ್ಯಕಾರ ಇವತ್ತು ವೇದಾಂತಿಗಳು ಸತ್ಯಚಿತ್ತಾನಂದ ನಿತ್ಯ ಪರಿಪೂರ್ಣದ ವೇದಾಂತಿಗಳ ಅಭಿಪ್ರಾಯ. ನಾಳೆ ಸೂತ್ರಕಾರ ಭಾಷ್ಯಕಾರರ ಅಭಿಪ್ರಾಯ. ನಾಳೆ ಸಂಕ್ಷಿಪ್ತ ಮಂಗಳಾಚರಣೆ ಬರೋಬ್ಬರಿ ಮಾಡ್ತೀರಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ.
ಶರಣ ಶರಣಾರ್ಥಿ.